ಗುಡ್ ಈವ್ನಿಂಗ್. ನಾವು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಪಾಠವನ್ನ ಕಲಿತಾ ಇದ್ವಿ ಅಲ್ವಾ? ನಾವು ಲಾಸ್ಟ್ ಕ್ಲಾಸಲ್ಲಿ ಏನನ್ನ ಕಲ್ತಿದ್ವಿ? ಬೇರೆ ಬೇರೆ ಹಾರ್ಮೋನುಗಳು, ಸಸ್ಯಗಳಲ್ಲಿ ಇರುವಂತಹ ಹಾರ್ಮೋನುಗಳ ಬಗ್ಗೆ ಕಲ್ತ್ಕೊಂಡಿದ್ವಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಣಿಗಳ ಹಾರ್ಮೋನ್ಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಸೊ ಸ್ಟೂಡೆಂಟ್ಸ್, ಒಂದು 2 ನಿಮಿಷ ವೇಟ್ ಮಾಡೋಣ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಹಾರ್ಮೋನುಗಳು, ಸಸ್ಯಗಳಲ್ಲಿರುವಂತಹ ಹಾರ್ಮೋನುಗಳ ಬಗ್ಗೆ ಕಲ್ತ್ಕೊಂಡಿದ್ವಿ. ಹಾಗೆ ಸಸ್ಯಗಳಲ್ಲಿ ಇರುವಂತಹ ಕೆಲವೊಂದು ಬೆಳವಣಿಗೆಗೆ ಸಂಬಂಧಿಸಿದಂತಹ ಕೆಲವೊಂದು ಚಲನೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ದ್ಯುತಿ ಅನುವರ್ತನೆ ಇರಬಹುದು ಅಲ್ವಾ? ದ್ಯುತಿ ಅನುವರ್ತನೆ, ಹಾಗೆ ಗುರುತ್ವಾನುವರ್ತನೆ ಇರಬಹುದು, ಹಾಗೆ ರಾಸಾಯನಿಕ ಅನುವರ್ತನೆ ಇರಬಹುದು ಅಲ್ವಾ? ಇವೆಲ್ಲವುಗಳ ಬಗ್ಗೆ, ಹಾಗೆ ಹೈಡ್ರೋಟ್ರೋಫಿಸಮ್ ಅಂದ್ರೆ ಜಲಾನುವರ್ತನೆ ಅಲ್ವಾ? ಜಲಾನುವರ್ತನೆ ಇರಬಹುದು. ಇವುಗಳೆಲ್ಲ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದ್ರೆ ಈ ದ್ಯುತಿ ಅನುವರ್ತನೆಯಲ್ಲಿ ಸೂರ್ಯನ ಬೆಳಕು ಅಲ್ವಾ? ಸೂರ್ಯನ ಬೆಳಕು ಅನ್ನುವಂಥದ್ದು ಒಂದು ಪ್ರಚೋದನೆ ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಸಸ್ಯಗಳು ಪ್ರತಿಕ್ರಿಯೆಯನ್ನ ನೀಡುತ್ತೆ? ಯಾರಾದ್ರೂ ಹೇಳ್ಬೋದಾ? ಸಸ್ಯಗಳು ಯಾವ ರೀತಿಯಾಗಿ ದ್ಯುತಿ ಅನುವರ್ತನೆಯನ್ನ ತೋರಿಸುತ್ತೆ? ಫೋಟೋಟ್ರೋಪಿಸಮ್ ಅಂತ ಹೇಳ್ತೇವೆ ಅಲ್ವಾ? ಹಾಗಂದ್ರೆ ಏನು? ಯಾವ ರೀತಿಯಾಗಿ ಅಲ್ಲಿ ಪ್ರತಿಕ್ರಿಯೆ ಇರುತ್ತೆ? ಹೇಳ್ಬೋದಾ ಯಾರಾದ್ರೂ? ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಹೇಳ್ಬೋದಾ ಯಾರಾದ್ರೂ? ಮ್ಯಾಮ್, ಕ್ವಶನ್ ಕೇಳಿಸ್ಲಿಲ್ಲ. ಓಕೆ, ಇಲ್ಲಿ ಸಸ್ಯಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ನೀಡುತ್ತೆ ಅಲ್ವಾ? ಈಗ ದ್ಯುತಿ ಅನುವರ್ತನೆ ಅಂದ್ರೆ ಬೆಳಕಿಗೆ, ಸೂರ್ಯನ ಬೆಳಕಿಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಅದನ್ನ ದ್ಯುತಿ ಅನುವರ್ತನೆ ಅಂತ ಕರಿತೇವೆ ಅಲ್ವಾ? ಅದು ಯಾವ ರೀತಿಯಾಗಿ ಅವು ಪ್ರತಿಕ್ರಿಯೆಯನ್ನ ನೀಡುತ್ತೆ? ಮ್ಯಾಮ್, ಬೆಳಕಿನ ಕಡೆಗೆ ಸಸ್ಯದ ಕಾಂಡಗಳು ಬೆಳೆಯುತ್ತೆ. ಹೌದು. ಹಾಗೆ ಬೇರುಗಳು? ಬೇರು ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತೆ. ಋಣ ಅನುವರ್ತನೆ. ಹೌದು, ಸರಿ ಇದೆ. ಹಾಗೆ ಗುರುತ್ವಾನುವರ್ತನೆಯಲ್ಲಿ ಯಾವ ರೀತಿಯಾಗಿ ಸಸ್ಯಗಳು ಪ್ರತಿಕ್ರಿಯೆಯನ್ನ ನೀಡುತ್ತೆ? ಮ್ಯಾಮ್, ಸಸ್ಯದ ಬೇರು ಭಾಗ ಭೂಮಿಯ ಕಡೆ ಬೆಳೆಯುತ್ತೆ, ಧನ ಅನುವರ್ತನೆ. ಸಸ್ಯದ ಕಾಂಡ ಭಾಗ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತೆ, ಋಣ ಅಲ್ವಾ? ಅನುವರ್ತನೆ. ಸರಿ ಇದೆ, ವೆರಿ ಗುಡ್. ಹಾಗೆ ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆಗಳನ್ನ ನೋಡಿದ್ರಿ, ಏನದು? ಮ್ಯಾಮ್, ಅಂಡಾಣುಗಳತ್ತ ಪರಾಗರೇಣು ಚಲಿಸುತ್ತೆ. ಪರಾಗರಣ ಚಲಿಸುತ್ತೆ ಅಲ್ವಾ? ಅಂಡಾಣುಗಳಲ್ಲಿ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆ ಆಗತ್ತೆ. ಆ ರಾಸಾಯನಿಕಗಳ ಕಡೆಗೆ ಪರಾಗರೇಣುಗಳು ಅಂದ್ರೆ ಗಂಡು ಲಿಂಗಾಣುಗಳು ಅಂತ ಕರಿತೇವೆ ಅಲ್ವಾ? ಅವು ಚಲಿಸುತ್ತೆ. ಜಲಾನುವರ್ತನೆಗೆ ನೀವು ಯಾವುದು ಸಸ್ಯದ ಬೇರುಗಳ ಉದಾಹರಣೆಯನ್ನ ನೀವು ಕೊಡಬಹುದು. ಸಸ್ಯದ ಬೇರುಗಳು ನೀರು ಯಾವ ಕಡೆಗೆ ಇದೆಯೋ ನೀರಿನ ಕಡೆಗೆ ಅವು ಬೆಳವಣಿಗೆಯನ್ನ ಹೊಂದತ್ತೆ. ಅದನ್ನ ಜಲಾನುವರ್ತನೆ ಅಂತ ಕರೀತಾರೆ. ಹಾಗೆ ಸಸ್ಯಗಳಲ್ಲಿನ ಹಾರ್ಮೋನುಗಳ ಬಗ್ಗೆ ಕಲ್ತ್ಕೊಂಡಿದ್ವಿ ಅಲ್ವಾ? ಈಗ ನೋಡಿ, ಸಸ್ಯಗಳ ಬೆಳವಣಿಗೆಯನ್ನ ನಿಯಂತ್ರಿಸುವಂತ ಹಾರ್ಮೋನು ಯಾವುದು? ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ನಿಯಂತ್ರಿಸುವಂತದ್ದು, ಕಂಟ್ರೋಲ್ ಮಾಡುವಂತದ್ದು, ಕಡಿಮೆ ಮಾಡುವಂತದ್ದು ಅಬ್ಸಿಸಿಕ್ ಆಮ್ಲ. ಆಬ್ಸಿಸಿಕ್ ಆಮ್ಲ ಅಲ್ವಾ? ಆ ಆಬ್ಸಿಸಿಕ್ ಆಮ್ಲ ಅನ್ನುವಂಥದ್ದು ಏನ್ ಮಾಡುತ್ತೆ? ಅದು ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ, ಕಡಿಮೆ ಮಾಡುತ್ತೆ. ಹಾಗೆ ಸೈಟೋಕೈನಿನ್ ಅನ್ನುವಂಥ ಒಂದು ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ. ಹಾಗೆ ಅದು ಹಣ್ಣು ಮತ್ತೆ ಬೀಜಗಳಲ್ಲಿ ವಿಭಜನೆ ಹೊಂದುವಂತಹ ಒಂದು ಭಾಗಗಳಲ್ಲಿ ಅದು ಹೆಚ್ಚಾಗಿ ಕಂಡು ಬರುತ್ತೆ ಅಲ್ವಾ? ಹಾಗೆ ಕಾಂಡದ ಉದ್ದವನ್ನ ಹೆಚ್ಚಿಸುವಂತ ಒಂದು ಹಾರ್ಮೋನ್ ಯಾವುದು? ಜಿಬ್ಬರ್ಲಿನ್ ಅಲ್ವಾ? ಹಾಗೆ ಯಾವುದು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುವಂತದ್ದು, ಸಸ್ಯಗಳ ಬೆಳವಣಿಗೆಯ ತುದಿಯಲ್ಲಿ ಅಂದ್ರೆ ಕಾಂಡದ ತುದಿಯಲ್ಲಿ
ಬಿಡುಗಡೆ ಆಗುವಂತ ಹಾರ್ಮೋನ್ ಯಾವುದು? ಆಕ್ಸಿನ್ ಅಂತ ಹೇಳ್ತೀರಾ ಅಲ್ವಾ? ಹಾಗೆ ಇಲ್ಲಿ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಸೈಟೋಕೈನಿನ್ ಇರಬಹುದು, ಹಾಗೆ ಆಕ್ಸಿನ್ ಇರಬಹುದು, ಹಾಗೆ ಜಿಬ್ಬರ್ಲಿನ್ ಇರಬಹುದು. ಈ ಮೂರು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸಸ್ಯ ಉತ್ತಮವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಸಹಾಯ ಮಾಡಿದ್ರೆ ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಕೇಳಬಹುದು ಆಪ್ಷನ್ ಅಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ, ಕಡಿಮೆ ಮಾಡುತ್ತೆ? ಆ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ಸರಿಯಾಗಿ ಆನ್ಸರ್ ಅನ್ನ ಮಾಡ್ಬೇಕು. ಗೊತ್ತಾಯ್ತಾ? ಸೊ ಇವತ್ತಿನ ಭಾಗದಲ್ಲಿ ನಾವು ಪ್ರಾಣಿಗಳಲ್ಲಿನ ಹಾರ್ಮೋನುಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ಹಾರ್ಮೋನುಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ? ಹಾರ್ಮೋನುಗಳು ಅಂದ್ರೆ ಏನು ಅಲ್ವಾ? ಸಸ್ಯಗಳಲ್ಲಿ ಹಾರ್ಮೋನುಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾರ್ಮೋನುಗಳಂದ್ರೆ ಅವುಗಳೊಂದು ರಾಸಾಯನಿಕಗಳು ಅಲ್ವಾ? ದೇಹದ ವಿವಿಧ ಭಾಗಗಳಿಂದ ಅವು ಸ್ರವಿಸಲ್ಪಡತ್ತೆ. ಈ ರಾಸಾಯನಿಕಗಳು ದೇಹದ ಬೇರೆ ಬೇರೆ ಭಾಗಗಳಿಂದ, ಕೆಲವೊಂದು ಗ್ರಂಥಿಗಳಿಂದ ಸ್ರವಿಸಲ್ಪಡತ್ತೆ. ಗ್ರಂಥಿಗಳಿಂದ ಮಾನವನ ದೇಹದಲ್ಲಿ ಇದು ಪ್ರಾಣಿಗಳಲ್ಲಿ ಗ್ರಂಥಿಗಳಿಂದ ಸ್ರವಿಸಲ್ಪಡತ್ತೆ, ಗ್ರಂಥಿಗಳಲ್ಲಿ ಉತ್ಪಾದನೆ ಆಗತ್ತೆ. ಹಾಗೆ ಇದು ಯಾವ ಭಾಗಕ್ಕೆ ತಲುಪಬೇಕು, ಈ ರಾಸಾಯನಿಕಗಳು ಎಲ್ಲಿ ಪ್ರತಿಕ್ರಿಯೆ ಉಂಟಾಗಬೇಕು ಆ ಭಾಗಗಳಿಗೆ ತಲುಪಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡ್ಲಿಕ್ಕೆ, ಅಂದ್ರೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ದೇಹದ ನಿಯಂತ್ರಣ ಮತ್ತೆ ಸಹಭಾಗಿತ್ವಕ್ಕೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ಕೆಲವೊಂದು ಹಾರ್ಮೋನುಗಳು ಎಲ್ಲಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಬಿಡುಗಡೆಯಾಗಿ ಅದು ಹೃದಯವನ್ನ ತಲುಪುತ್ತೆ. ಹೃದಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅದು ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಸ್ನಾಯುಗಳನ್ನ ತಲುಪಬಹುದು. ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಿಗೆ ಅವು ತಲುಪತ್ತೆ. ಹಾಗಾದ್ರೆ ಹಾರ್ಮೋನುಗಳು ಕೆಲವೊಂದು ರಾಸಾಯನಿಕಗಳಾಗಿದ್ದು ಅವು ಗ್ರಂಥಿಗಳಿಂದ ಸ್ರವಿಸಲ್ಪಟ್ಟು ಬೇರೆ ಬೇರೆ ಭಾಗಗಳಿಗೆ ಅವು ಸಾಗಿಸಲ್ಪಡತ್ತೆ ಅಂತ ಹೇಳ್ಬಹುದು ಅಲ್ವಾ? ಹಾಗೆ ಎರಡನೇದಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಗ್ರಂಥಿಗಳು ಅಲ್ವಾ? ಗ್ರಂಥಿಗಳು ಅಂದ್ರೆ ಏನು ಅಂತ ಅಲ್ವಾ? ಗ್ಲ್ಯಾಂಡ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ನಿಮ್ಗೆ ನೆಕ್ಸ್ಟ್ ಯೂಸ್ ಆಗತ್ತೆ. ಗ್ಲ್ಯಾಂಡ್ಸ್ ಅಂದ್ರೆ ಗ್ರಂಥಿಗಳು ಅಲ್ವಾ? ಈ ಗ್ರಂಥಿಗಳು ಅನ್ನೋದ್ರ ಅರ್ಥ ಏನು? ಈ ಗ್ರಂಥಿಗಳು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇದೆ. ಇವೇನ್ ಮಾಡತ್ತೆ? ಈ ರಾಸಾಯನಿಕಗಳನ್ನ ಸ್ರವಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾವು ಮುಂದೆ ಗ್ರಂಥಿಗಳು ಅಂತ ಬಳಸ್ತಾ ಇರ್ತೇವೆ ವರ್ಡ್ ಅನ್ನ. ಅದಕ್ಕೆ ನಿಮ್ಗೆ ಅದರ ಅರ್ಥ ಗೊತ್ತಿರ್ಬೇಕು ಅಲ್ವಾ? ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ, ಉದಾಹರಣೆಗೆ ನಮ್ಮ ಗಂಟಲು ಭಾಗದಲ್ಲಿ ಇರಬಹುದು, ಅಥವಾ ನಮ್ಮ ಕಿಡ್ನಿಯ ಮೇಲ್ಭಾಗದಲ್ಲಿ ಇರಬಹುದು, ಹಾಗೆ ಎಲ್ಲಿ ನಮ್ಮ ಜಠರದಲ್ಲಿ ಇರಬಹುದು, ನಮ್ಮ ಬಾಯಿಯಲ್ಲಿ ಇರಬಹುದು, ಅಲ್ಲೆಲ್ಲ ಗ್ರಂಥಿಗಳು ಇದೆ. ಗೊತ್ತಾಯ್ತಾ? ಈ ಗ್ರಂಥಿಗಳೇನ್ ಮಾಡುತ್ತೆ? ಈ ರಾಸಾಯನಿಕಗಳನ್ನ ಸ್ರವಿಸುತ್ತೆ. ಈ ಗ್ರಂಥಿಗಳಲ್ಲೂ ಕೂಡ ಎರಡು ವಿಧಗಳಿದೆ. ಈಗ ನಾವು ಕಲಿತಾ ಇರುವಂತದ್ದು ಅಂತಸ್ರಾವಕ ಗ್ರಂಥಿಗಳ ಬಗ್ಗೆ. ಅಂತಸ್ರಾವಕ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಅಂದ್ರೆ ಈ ರೀತಿಯಾದಂತ ಗ್ರಂಥಿಗಳು ಏನ್ ಮಾಡುತ್ತೆ? ಈ ಗ್ರಂಥಿಗಳ ಏನಾಗತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ, ರಾಸಾಯನಿಕಗಳನ್ನ ಸ್ರವಿಸುತ್ತೆ. ಆ ರಾಸಾಯನಿಕಗಳು, ಈ ಅಂತಸ್ರಾವಕ ಗ್ರಂಥಿಗಳು ಸ್ರವಿಸಿದಂತ ರಾಸಾಯನಿಕಗಳು ನೇರವಾಗಿ ರಕ್ತದ ಮೂಲಕ ಸಾಗಿಸಲ್ಪಡತ್ತೆ. ಗೊತ್ತಾಯ್ತಾ? ರಕ್ತದ ಮೂಲಕ ಸಾಗಿಸಲ್ಪಡತ್ತೆ. ಇವುಗಳನ್ನ ನಿರ್ನಾಳ ಗ್ರಂಥಿಗಳು ಅಂತಾನು ಕರೀತಾರೆ. ಯಾವ್ದಿರ್ಬಹುದು? ರಾಸಾಯನಿಕಗಳು ನೇರವಾಗಿ ರಕ್ತಕ್ಕೆ ಸ್ರವಿಸಲ್ಪಡತ್ತೆ. ರಕ್ತದ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ ಅವು ಸಾಗಿಸಲ್ಪಡತ್ತೆ ಅಲ್ವಾ? ಇದ್ರ ಬಗ್ಗೆ ನಾವು ಇವತ್ತು ಕಲಿಲಿಕ್ಕಿದ್ದೇವೆ. ಅಂದ್ರೆ ಯಾವುದು ಯಾವ ಅದನ್ನ ನಾವು ಅಂತಸ್ರಾವಕ ಗ್ರಂಥಿಗಳು ಅಂತ ಹೇಳ್ಬಹುದು. ಥೈರಾಯ್ಡ್ ಗ್ರಂಥಿ ಇರಬಹುದು, ಹಾಗೆ ಪಿಟ್ಯೂಟರಿ ಗ್ರಂಥಿ ಇರಬಹುದು, ಹಾಗೆ ಅಡ್ರಿನಲಿನ್ ಇರಬಹುದು, ಈ ರೀತಿಯಾಗಿ ಮೇದೋಜೀರಕ ಗ್ರಂಥಿ ಇರಬಹುದು. ಇವುಗಳೆಲ್ಲವುಗಳು ಈ ಗ್ರಂಥಿಗಳಿಗೆ ಉದಾಹರಣೆಗಳು. ಇನ್ನೊಂದು ರೀತಿಯಾದಂತ ಗ್ರಂಥಿ ಇರುತ್ತೆ, ನಮ್ಮ ಜಠರದಲ್ಲಿದೆ. ಜಠರದ ಗ್ರಂಥಿಗಳು ಅಂತ ಕಲ್ತಿದ್ವಿ ಅಲ್ವಾ? ಜಠರದಲ್ಲಿದೆ, ಹಾಗೆ ನಮ್ಮ ಬಾಯಿಯಲ್ಲಿದೆ,
ಹಾಗೆ ಬೇರೆ ಬೇರೆ ಭಾಗದಲ್ಲಿದೆ. ನಾನು ಎರಡು ಜಸ್ಟ್ ಉದಾಹರಣೆಗಳನ್ನ ತೆಗೆದುಕೊಳ್ತೇನೆ. ಇವುಗಳೇನ್ ಮಾಡತ್ತೆ ಅಂದ್ರೆ ನಮ್ಮ ಬಾಯಿಯಲ್ಲಿಯೂ ಒಂದು ಗ್ರಂಥಿ ಇದೆ, ಗೊತ್ತಿದೆ ಅಲ್ವಾ? ಯಾವ ಗ್ರಂಥಿ? ಅಮೈಲೇಸ್. ಲಾಲಾರಸ ಗ್ರಂಥಿ. ಲಾಲಾರಸದ ಗ್ರಂಥಿ ಇದೆ ಅಲ್ವಾ? ನಮ್ಮ ಬಾಯಿಯಲ್ಲೂ ಕೂಡ ಲಾಲಾರಸದ ಗ್ರಂಥಿ ಇದೆ. ಅದು ಲಾಲಾರಸವನ್ನ ಬಿಡುಗಡೆ ಮಾಡತ್ತೆ. ಆ ಲಾಲಾರಸದಲ್ಲಿ ಏನಿರುತ್ತೆ, ಒಂದು ಕಿಣ್ವ ಇರುತ್ತೆ. ಏನು ಅದನ್ನ ಕರೀತಾರೆ? ಲಾಲಾರಸದ ಅಮೈಲೇಸ್ ಅಂತ ಒಂದು ಕಿಣ್ವ ಇರುತ್ತೆ ಅಲ್ವಾ? ಅದು ನಿಮ್ಗೆ ಗೊತ್ತಿದೆ. ಈ ಲಾಲಾರಸದ ಗ್ರಂಥಿ ಏನಿದೆ ಅಲ್ವಾ, ಇದನ್ನ ನಾವು ಅಂತಸ್ರಾವಕ ಗ್ರಂಥಿ ಅಥವಾ ಅಂತ ಕರೆಯೋದಿಲ್ಲ. ಯಾಕೆ ಅಂದ್ರೆ ಇದ್ ನೋಡಿ, ಇದು ನಮ್ಮ ಬಾಯಲ್ಲಿ ಯಾವ ರೀತಿಯಾಗಿ ಬಿಡುಗಡೆ ಆಗತ್ತೆ ಅಂದ್ರೆ, ಈ ಗ್ರಂಥಿ ಬಿಡುಗಡೆ ಮಾಡಿದಂತಹ ಒಂದು ರಾಸಾಯನಿಕಗಳು, ಹಾರ್ಮೋನುಗಳು, ಈ ರಾಸಾಯನಿಕಗಳು ಏನಾಗತ್ತೆ ಅಂದ್ರೆ ಒಂದು ನಾಳದ ಮೂಲಕ ಚಲಿಸಿ ನಂತರ ಅದು ಬಾಯಿಯಲ್ಲಿ ಬಿಡುಗಡೆ ಆಗತ್ತೆ. ನೋಡಿ ಇಲ್ಲೇನಾಗ್ತಾ ಇದೆ ಅಂದ್ರೆ, ಲಾಲಾರಸದ ಗ್ರಂಥಿ ಏನಿದೆ ಅಲ್ವಾ, ಆ ಲಾಲಾರಸದ ಗ್ರಂಥಿ ಏನ್ ಮಾಡತ್ತೆ ಅಂದ್ರೆ ಒಂದು ಬಿಡುಗಡೆಯಾದಂತ ಲಾಲಾರಸವನ್ನ ಒಂದು ನಾಳದ ಮೂಲಕ, ನೀವು ಜಸ್ಟ್ ಒಂದು ಪೈಪ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳದ ಮೂಲಕ ಚಲಿಸಿ ನಂತರ ಅದನ್ನ ಯಾವ ಭಾಗಕ್ಕೆ ತಲುಪಿಸ್ಬೇಕೋ ಆ ಭಾಗದಲ್ಲಿ ಅದನ್ನ ಬಿಡುಗಡೆ ಮಾಡುತ್ತೆ. ಉದಾಹರಣೆಗೆ ಬಾಯಿಯಲ್ಲಿ ಬಿಡುಗಡೆ ಆಗ್ಬೇಕು ಅಲ್ವಾ ಲಾಲಾರಸ, ಆ ಲಾಲಾರಸವನ್ನ ಬಾಯಿಯಲ್ಲಿ ಬಿಡುಗಡೆ ಮಾಡಿದೆ. ಇದು ನಾಳಗಳ ಮೂಲಕ ಚಲಿಸಿ ಅದು ಆ ಯಾವ ಭಾಗಗಳಿಗೆ ಚಲಿಸ್ಬೇಕೋ ಆ ಭಾಗದಲ್ಲಿ ಬಿಡುಗಡೆ ಆಗತ್ತೆ. ಈ ರೀತಿಯಾಗಿ ಈ ಗ್ರಂಥಿಗಳು ವರ್ತಿಸತ್ತೆ. ನಾವಿವತ್ತು ಕಲಿಲಿಕ್ಕಿರೋದು ಯಾವುದು? ಅಂತಸ್ರಾವಕ ಗ್ರಂಥಿಗಳು ಅಂತ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಜಸ್ಟ್ ನಾನು ಅದನ್ನ ಹೇಳ್ತೇನೆ, ನಿಮ್ಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿರ್ಬೇಕು, ಗೊತ್ತಾಯ್ತಾ? ಇಲ್ಲಿ ನೋಡಿ, ಹೈಪೋಥಲಾಮಸ್ ಅಂತ ಇದೆ, ಹೈಪೋಥಲಾಮಸ್, ಗೊತ್ತಾಯ್ತಾ? ಹಾಗೆ ಈ ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ವೆರಿ ಇಂಪಾರ್ಟೆಂಟ್. ಈ ಪಿಟ್ಯೂಟರಿ ಮತ್ತೆ ಈ ಹೈಪೋಥಲಾಮಸ್ ಗ್ರಂಥಿಗಳು ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥಿಗಳು ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಪಿಟ್ಯೂಟರಿ ಗ್ರಂಥಿ ಅಂತ ಇದೆ, ಇಲ್ಲಿ ಜಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಪಿಟ್ಯೂಟರಿ ಗ್ರಂಥಿ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಹಾಗೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು, ಇಲ್ಲಿ ನಮ್ಮ ಗಂಟಲಿನ ಭಾಗದಲ್ಲಿ ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿರುತ್ತೆ. ಹಾಗೆ ಥೈರಾಯ್ಡ್ ಗ್ರಂಥಿಗಳ, ಇವು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ಬಹುದು, ಇದು ಕೂಡ ಗಂಟಲಿನ ಭಾಗದಲ್ಲಿರುತ್ತೆ. ಇಲ್ಲಿ ನೋಡಿ, ಇದು ಎದೆಯ ಭಾಗದಲ್ಲಿ ಥೈಮಸ್ ಗ್ರಂಥಿ ಇರುತ್ತೆ. ಹಾಗೆ ಈ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ನೀವು ಇದನ್ನ ಮಾನವನ ಜೀರ್ಣಕ್ರಿಯೆಯನ್ನ ಕಲಿಬೇಕಾದ್ರೆ ಕಲ್ತಿದ್ದೀರಾ, ಮೇದೋಜೀರಕ ಗ್ರಂಥಿ ಅಲ್ವಾ? ಹಾಗೆ ಇದು ವೃಷಣಗಳು, ಟೆಸ್ಟಿಸ್ ಅಂದ್ರೆ ವೃಷಣಗಳು, ಅದು ವೃಷಣಗಳು. ಹಾಗೆ ಓವರಿ ಅಂದ್ರೆ ಅಂಡಾಶಯ ಅಂತ ಹೇಳ್ತೇವೆ ಅಲ್ವಾ? ಇದು ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ, ವೃಷಣಗಳು ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗೆ ಕೆಲವೊಂದು ಹಾರ್ಮೋನುಗಳನ್ನು ಕೂಡ ಈ ವೃಷಣಗಳು ಬಿಡುಗಡೆ ಮಾಡುತ್ತೆ. ಇದು ಗಂಡಿನಲ್ಲಿ ಕಂಡು ಬಂದ್ರೆ ಅಂಡಾಶಯ, ಹೆಣ್ಣಿನಲ್ಲಿ ಕಂಡು ಬರುತ್ತೆ ಅಂಡಾಶಯ ಅಲ್ವಾ? ವೃಷಣ ಮತ್ತೆ ಓವರಿ, ಟೆಸ್ಟಿಸ್ ಮತ್ತೆ ಓವರಿ ಅಂತ ಇದೆ ಅಲ್ವಾ? ಹಾಗೆ ಇನ್ನೊಂದಿದೆ ನೋಡಿ, ಈ ಕಿಡ್ನಿ ಇದೆ ಅಲ್ವಾ, ಇದೊಂದು ಬೀನ್ ಶೇಪ್ ಇದೆ ಅಲ್ವಾ, ಇದರ ಮೇಲ್ಗಡೆ ಇದೆ ಅಲ್ವಾ, ಅದನ್ನ ಅಡ್ರಿನಲ್ ಗ್ರಂಥಿ ಅಂತ ಕರೀತಾರೆ. ಇದು ಬೇರೆ ಬೇರೆ ಗ್ರಂಥಿಗಳು ನಮ್ಮ ದೇಹದ ಭಾಗದಲ್ಲಿ ಯಾವ ಯಾವ ಭಾಗದಲ್ಲಿ ಇರುತ್ತೆ ಅನ್ನೋದನ್ನ ತೋರ್ಸತ್ತೆ ಚಿತ್ರ ನೋಡಿ. ಹಾಗೆ ಇವೆಲ್ಲ ಗ್ರಂಥಿಗಳ ಬಗ್ಗೆ, ಇಲ್ಲಿ ಎಲ್ಲ ಗ್ರಂಥಿಗಳ ಬಗ್ಗೆ ನಮ್ಗೆ ಇನ್ ಡೀಟೇಲ್ ಆಗಿ ಕೊಟ್ಟಿಲ್ಲ, ಕೆಲವೊಂದು ಗ್ರಂಥಿಗಳ ಬಗ್ಗೆ ಈಗ ನಾವು ಕಲಿಲಿಕ್ಕಿದ್ದೇವೆ. ಈಗ ನೋಡಿ, ಈ ರಾಸಾಯನಿಕಗಳು ಹಾರ್ಮೋನ್ಗಳು ಯಾವ ರೀತಿಯಾಗಿ ಪ್ರಾಣಿಗಳಲ್ಲಿ ಬಳಕೆ ಆಗತ್ತೆ, ಈ ಹಾರ್ಮೋನ್ಗಳು ಯಾವ ರೀತಿಯಾಗಿ ಪ್ರಾಣಿಗಳಲ್ಲಿ ಸಹಾಯ ಮಾಡತ್ತೆ, ಯಾವುದು ನಿಯಂತ್ರಣ ಮತ್ತೆ ಸಹಭಾಗಿತ್ವಕ್ಕೆ ಸಹಾಯ ಮಾಡತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ, ಇಲ್ಲೊಂದು ಅಳಿಲಿನ ಉದಾಹರಣೆಯನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ನೋಡಿ, ಅಳಿಲಿಗೆ ಏನಾಗ್ತಾ ಇದೆ, ಯಾವುದೋ ಒಂದು ಪ್ರಾಣಿ ಅದರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಅದ್ರ ಮೇಲೆ ಹೋರಾಟ ಮಾಡ್ಲಿಕ್ಕೆ ಬಂದಿದೆ. ಆಗ ಏನ್ ಮಾಡ್ಬೇಕು ಅಳಿಲು ಒಂದು ಚಿಕ್ಕ ಪ್ರಾಣಿ ಅಲ್ವಾ, ಅಳಿಲುಗಳು ಏನ್ ಮಾಡ್ಬೇಕು, ಸಡನ್ ಆಗಿ ಯಾವುದೋ ಒಂದು ಬೇರೆ ಪ್ರಾಣಿ ಅದನ್ನ ಅಟ್ಟಿಸಿಕೊಂಡು ಬರ್ತಾ ಇದೆ, ಅದರ ಹತ್ತಿರ ಒಂದು ಆಹಾರವನ್ನ ಕಿತ್ಕೊಳ್ಳಿಕ್ಕೆ ಬರ್ತಾ ಇದೆ
ಅಳಿಲು ಗೊತ್ತಿದೆ, ಅದೊಂದು ಸಣ್ಣ ಪ್ರಾಣಿ ಅಲ್ವಾ. ಅದು ಏನ್ ಮಾಡತ್ತೆ ಅಂದ್ರೆ ಭಯಭೀತವಾಗಿ ಹೆದರ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ಬೇಕು ಒಂದು, ಅಥವಾ ಎರಡನೇದಾಗಿ ಏನ್ ಮಾಡ್ಬೇಕು, ಅದು ಆ ಪ್ರಾಣಿಯೊಂದಿಗೆ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಆಗ್ಬೇಕು. ಅದು ಎರಡು ಒಂದು ಆಪ್ಷನ್ ಅನ್ನ ಹೊಂದಿದೆ ಅಲ್ವಾ. ಎರಡು ಆಪ್ಷನ್ ಅಲ್ಲಿ ಅದೇನ್ ಮಾಡತ್ತೆ, ಒಂದು ಓಡ್ಬೇಕು ಆ ಪ್ರಾಣಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಎರಡನೇದು ಏನ್ ಮಾಡ್ಬೇಕು, ಅದರೊಂದಿಗೆ ಹೋರಾಟ ಮಾಡ್ಬೇಕು ಆ ಅಳಿಲು ಅಲ್ವಾ. ಆ ಅಳಿಲಿನ ಉದಾಹರಣೆಯನ್ನ ತೆಗೆದುಕೊಂಡಿದ್ದಾರೆ. ಇದು ಎರಡೂ ಕೂಡ ಏನಾಗಿದೆ, ತುಂಬಾ ಒಂದು ಜಟಿಲವಾದ ಚಟುವಟಿಕೆ ಅಂತ ಹೇಳ್ಬಹುದು, ಒಂದು ಕಷ್ಟಕರವಾದ ಚಟುವಟಿಕೆ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ನಮ್ಮ ದೇಹ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹೆಚ್ಚು ಶಕ್ತಿಯನ್ನ ವ್ಯಯಿಸ್ಬೇಕಾಗತ್ತೆ ಅಲ್ವಾ. ಈಗ ಓಡ್ಬೇಕು ಅಂದ್ರೂ ಕೂಡ ಹೆಚ್ಚು ಶಕ್ತಿ ಬೇಕು, ಹಾಗೆ ಅದು ಆ ಪ್ರಾಣಿಯೊಂದಿಗೆ ಹೋರಾಟ ಮಾಡ್ಬೇಕು ಅಂದ್ರೂ ಕೂಡ ಏನ್ ಮಾಡ್ಬೇಕು, ಹೆಚ್ಚು ಶಕ್ತಿ ಬೇಕು ಅಂತ ಹೇಳ್ಬಹುದು ಅಲ್ವಾ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಪ್ರಾಣಿಗಳು ಅಥವಾ ನೀವು ಯಾವುದೇ ಒಂದು ಮನುಷ್ಯರ ದೇಹ ಯಾವ ರೀತಿಯಾಗಿ ಸಿದ್ಧತೆಗೊಳ್ಳುತ್ತೆ, ಈ ರೀತಿಯ ಸಂದರ್ಭಗಳನ್ನ ಅದು ಏನ್ ಮಾಡ್ಬೇಕು, ಫೇಸ್ ಮಾಡ್ಬೇಕು. ಆವಾಗ ನಮ್ಮ ದೇಹ ಅಥವಾ ಪ್ರಾಣಿಗಳ ದೇಹ ಯಾವ ರೀತಿಯಾಗಿ ಸಿದ್ಧವಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಅಲ್ವಾ. ಈ ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನಾಗತ್ತೆ, ಒಂದು ರಾಸಾಯನಿಕಗಳು ಆ ದೇಹದಲ್ಲಿ ಬಿಡುಗಡೆ ಆಗತ್ತೆ. ಅದು ಎಲ್ಲಾ ಜೀವಕೋಶಗಳನ್ನ ತಲುಪಿ ಅದು ದೇಹವನ್ನ ಸಿದ್ಧತೆ ಮಾಡತ್ತೆ. ಗೊತ್ತಾಗ್ತಾ ಇದೆಯಾ, ಅಲ್ಲಿ ರಾಸಾಯನಿಕಗಳು ಈ ರೀತಿಯಾದಂತ ಸಂದರ್ಭದಲ್ಲಿ ದೇಹವನ್ನ ಸಿದ್ಧತೆ ಮಾಡ್ಬೇಕು, ಒಂದು ಹೋರಾಡ್ಬೇಕು ಅಥವಾ ಓಡ್ಬೇಕು ಅಲ್ವಾ. ಆದ್ರಿಂದ ಇಲ್ಲಿ ನರಕೋಶಗಳ ಮುಖಾಂತರ ವಿದ್ಯುತ್ ಆವೇಗ ಏನಾಗೋದಿಲ್ಲ, ಚಟುವಟಿಕೆ ಸಿದ್ಧವಾಗ್ಲಿಕ್ಕೆ ಸಹಾಯ ಮಾಡೋದಿಲ್ಲ. ಯಾಕೆಂದ್ರೆ ಎಲ್ಲಾ ಕೋಶಗಳಿಗೆ ಏನಾಗೋದಿಲ್ಲ, ಆ ವಿದ್ಯುತ್ ಆವೇಗಗಳು ತಲುಪೋದಿಲ್ಲ ಅಲ್ವಾ. ಆದ್ರಿಂದ ಇಲ್ಲೇನ್ ಮಾಡುತ್ತೆ, ರಾಸಾಯನಿಕ ಸಂಕೇತಗಳು ಬಿಡುಗಡೆ ಆಗತ್ತೆ, ಅಂದ್ರೆ ಹಾರ್ಮೋನುಗಳು ಬಿಡುಗಡೆ ಆಗತ್ತೆ. ಅಂದ್ರೆ ಈ ಮನುಷ್ಯರಲ್ಲೂ ಕೂಡ, ಪ್ರಾಣಿಗಳಲ್ಲಿ ಒಂದೇ ಅಲ್ಲ ಮನುಷ್ಯರಲ್ಲೂ ಕೂಡ ಈ ರೀತಿಯಾದಂತ ಸಂದರ್ಭದಲ್ಲಿ ಅಡ್ರಿನಲಿನ್ ಗ್ರಂಥಿಯಿಂದ ಹಾರ್ಮೋನು ಬಿಡುಗಡೆ ಆಗತ್ತೆ. ಆದ್ರಿಂದ ಈ ಅಡ್ರಿನಲ್ ಹಾರ್ಮೋನ್ ಅನ್ನ ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಅಂತ ಕರೀತಾರೆ. ಯಾಕೆಂದ್ರೆ ನಮ್ಮ ದೇಹ ಸಡನ್ ಆಗಿ, ಈಗ ನೀವು ಏನೋ ಒಂದು ನೋಡಿ ಭಯಭೀತರಾಗಿದ್ದೀರಾ ಅಥವಾ ಭಯಭೀತರಾಗಿ ಓಡ್ತಾ ಇದ್ದೀರಾ, ನಿಮ್ಗೆ ಯಾವ ರೀತಿ ಇರತ್ತೆ, ನಿಮ್ಮ ಸಿಚುವೇಶನ್ ಯಾವ ರೀತಿಯಾಗಿರತ್ತೆ, ನೀವು ತುಂಬಾ ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಗಿರತ್ತೆ ಅಲ್ವಾ, ನೀವು ಬೆವರ್ತಾ ಇರ್ತೀರಾ ಅಲ್ವಾ. ಈ ಸಂದರ್ಭವನ್ನ ಫೇಸ್ ಮಾಡ್ಲಿಕ್ಕೆ ನಿಮ್ಮ ಅಡ್ರಿನಲಿನ್ ಎನ್ನುವಂತಹ ಅಡ್ರಿನಲಿನ್ ಗ್ರಂಥಿ ಎಲ್ಲಿರತ್ತೆ, ಅದು ಕಿಡ್ನಿಯ, ಈ ರೀತಿಯಾಗಿ ಕಿಡ್ನಿ ಇರುತ್ತೆ ಅಲ್ವಾ, ಈ ಕಿಡ್ನಿಯ ಮೇಲ್ಭಾಗದಲ್ಲಿ ಈ ಅಡ್ರಿನಲ್ ಗ್ರಂಥಿ ಅನ್ನುವಂಥದ್ದು ಇರುತ್ತೆ. ಈ ಗ್ರಂಥಿಯಿಂದ ಏನಾಗತ್ತೆ, ಹಾರ್ಮೋನುಗಳು ಬಿಡುಗಡೆ ಆಗತ್ತೆ, ರಾಸಾಯನಿಕ ಸಂಕೇತ ಅಂತ ಹೇಳುತ್ತೆ ಅಲ್ವಾ. ಅಡ್ರಿನಲಿನ್ ಹಾರ್ಮೋನುಗಳು ಬಿಡುಗಡೆಯಾಗಿ ಅದು ನೇರವಾಗಿ ರಕ್ತಕ್ಕೆ ಬಿಡುಗಡೆ ಆಗತ್ತೆ. ನಾನು ಹೇಳ್ದೆ ಅಲ್ವಾ, ಈ ಅಡ್ರಿನಲಿನ್ ಹಾರ್ಮೋನ್ ಏನಿರುತ್ತೆ ಅದು ನೇರವಾಗಿ ರಕ್ತಕ್ಕೆ ಬಿಡುಗಡೆಯಾಗಿ ಅದು ಬೇರೆ ಬೇರೆ ಗುರಿ ಅಂಗಗಳಿಗೆ, ಟಾರ್ಗೆಟ್ ಆರ್ಗನ್ಸ್ ಅಂದ್ರೆ ಬೇರೆ ಬೇರೆ ಅಂಗಗಳಿಗೆ ಅದು ತಲುಪತ್ತೆ. ಅದು ಯಾವ ಯಾವ ಅಂಗಗಳಿಗೆ ತಲುಪತ್ತೆ, ಉದಾಹರಣೆಗೆ ಇಲ್ಲಿ ನೋಡಿ, ಈ ಹಾರ್ಮೋನ್ ಬಿಡುಗಡೆ ಆಗಿರೋದ್ರಿಂದ ನಮ್ಮ ಹೃದಯದ ಬಡಿತ ಹೆಚ್ಚಾಗತ್ತೆ. ನೋಡಿ, ಈ ಅಡ್ರಿನಲಿನ್ ಹಾರ್ಮೋನು ಈ ಸಿಚುವೇಶನ್ಗೆ, ಅಂದ್ರೆ ನಾವು ಓಡ್ಬೇಕು ಅಥವಾ ಒಂದು ಸಡನ್ ಆಗಿ ನಾವು ಏನನ್ನೋ ನೋಡಿದ್ದೇವೆ, ನಮ್ಗೆ ಭಯ ಆಗುವಂತಹ ಒಂದು ಸಿಚುವೇಶನ್ ಅನ್ನ ನಾವು ನೋಡಿದ್ದೇವೆ ಅಂದ್ರೆ ನಮ್ಮ ದೇಹ ಅದಕ್ಕೆ ಏನ್ ಮಾಡ್ಬೇಕು, ಸಿದ್ಧತೆಗೊಳ್ಬೇಕು ಅಲ್ವಾ. ಆ ಸಂದರ್ಭದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಏನೇನಾಗತ್ತೆ ನೋಡಿ, ಹೃದಯದ ಬಡಿತ ಜಾಸ್ತಿ ಆಗತ್ತೆ. ಹೃದಯದ ಬಡಿತ ಜಾಸ್ತಿ ಆದಾಗ ಏನಾಗತ್ತೆ, ರಕ್ತವು ನಮ್ಮ ಸ್ನಾಯುಗಳಿಗೆ ಪೂರೈಕೆ ಆಗ್ತಾ ಇರತ್ತೆ ಅಲ್ವಾ. ವೇಗವಾಗಿ ಆಕ್ಸಿಜನ್ ಇರುವಂತಹ ಒಂದು ರಕ್ತ ನಮ್ಮ ಸ್ನಾಯುಗಳಿಗೆ ಬಿಡುಗಡೆ ಆಗತ್ತೆ. ಹೃದಯ ವೇಗವಾಗಿ ಹೊಡಿತಾ ಇದೆ ಅಂದ್ರೆ ಏನಾಗತ್ತೆ, ನಮ್ಮ ಉಸಿರಾಟನೂ ಕೂಡ ವೇಗವಾಗತ್ತೆ ಅಲ್ವಾ. ಯಾಕೆ ಅಂದ್ರೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಬೇಕು ನಮ್ಮ ಸ್ನಾಯುಗಳಿಗೆ. ನಿಮ್ಗೆ ಗೊತ್ತಿದೆ, ನೀವು ನಾನು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜೀವಕ್ರಿಯೆಗಳಲ್ಲಿ ಕಲ್ತಿದ್ದೀರಾ ಅಲ್ವಾ. ಆಕ್ಸಿಜನ್ ಏನಿದೆ ಅದು ವಾತಾವರಣದಿಂದ ನಮ್ಮ ಯಾವ ಭಾಗಕ್ಕೆ, ಶ್ವಾಸಕೋಶದಲ್ಲಿ ವಿನಿಮಯವಾಗಿ ಯಾವ ಭಾಗಕ್ಕೆ
ತಲುಪತ್ತೆ, ಹೃದಯಕ್ಕೆ ತಲುಪತ್ತೆ ಅಲ್ವಾ. ಅಂದ್ರೆ ಈ ಆಕ್ಸಿಜನ್ ಅನ್ನ ಒಳಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಕೂಡ, ಅಂದ್ರೆ ನಮ್ಮ ಉಸಿರಾಟದ ಪ್ರಕ್ರಿಯೆ ಕೂಡ ಏನಾಗತ್ತೆ, ಹೆಚ್ಚಾಗತ್ತೆ. ಉಸಿರಾಟ ಹೆಚ್ಚಾದ ಹಾಗೆ ಆಕ್ಸಿಜನ್ ವೇಗವಾಗಿ ಎಲ್ಲಿ ಬರುತ್ತೆ, ರಕ್ತದಲ್ಲಿ ವಿನಿಮಯಗೊಳ್ಳುತ್ತೆ. ರಕ್ತ ಎಲ್ಲಿಗೆ ಬರುತ್ತೆ, ಹೃದಯಕ್ಕೆ ಬರುತ್ತೆ. ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ, ಸ್ನಾಯುಗಳಿಗೆ ಅದು ಹೋಗತ್ತೆ. ಸ್ನಾಯುಗಳಲ್ಲಿ ಏನಾಗತ್ತೆ, ಅದು ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ಅಲ್ವಾ. ನಮ್ಮ ಸ್ನಾಯುಗಳಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ. ಆದ್ರಿಂದ ಅಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಎಷ್ಟೆಲ್ಲ ಕ್ರಿಯೆ ಆಯ್ತು ನೋಡಿ. ಹೃದಯದ ಬಡಿತ ಜಾಸ್ತಿ ಆಯ್ತು, ನಮ್ಮ ಉಸಿರಾಟದ ವೇಗ ಜಾಸ್ತಿ ಆಯ್ತು. ಹಾಗೆ ಅದರ ಪರಿಣಾಮವಾಗಿ ನಮ್ಮ ಸ್ನಾಯುಗಳಿಗೆ ಏನಾಗ್ತಾ ಇದೆ, ಅಲ್ಲಿ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್, ಮತ್ತೆ ನಾವು ಓಡ್ಬೇಕು ಅಲ್ವಾ, ಓಡ್ಬೇಕು ಅಥವಾ ಅದರೊಂದಿಗೆ ಹೋರಾಟ ಮಾಡ್ಬೇಕು. ಅಲ್ಲಿ ಏನಾದ್ರೂ ಸಿಚುವೇಶನ್ ಇದೆ ಅಂದ್ರೆ, ನಾವು ಅಳಿಲಿನ ಉದಾಹರಣೆ ತೆಗೆದುಕೊಂಡಿರೋದಾದ್ರೆ, ಅಳಿಲು ತನ್ನ ಮೇಲೆ ಬರುವಂತಹ ಒಂದು ಪ್ರಾಣಿಯ ಮೇಲೆ ಹೋರಾಟ ಮಾಡ್ಬೇಕು, ಅದಕ್ಕೂ ಶಕ್ತಿ ಜಾಸ್ತಿ ಬೇಕು ಅಲ್ವಾ. ಆವಾಗ ನಮ್ಮ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇದೆ, ಉಸಿರಾಟದ ವೇಗ ಜಾಸ್ತಿ ಆಗ್ತಾ ಇದೆ, ಹಾಗೆ ಶಕ್ತಿ ಬಿಡುಗಡೆಯು ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಈ ಎಲ್ಲ ಸಂದರ್ಭಗಳಿಗೆ ಅದು ನಮ್ಮ ದೇಹವನ್ನ ಸಿದ್ಧತೆ ಮಾಡುವಂತ ಒಂದು ಹಾರ್ಮೋನು ಅಡ್ರಿನಲಿನ್ ಹಾರ್ಮೋನು ಅಲ್ವಾ. ಇಲ್ಲಿ ನೋಡಿ, ಇನ್ನೊಂದು ಏನಾಗತ್ತೆ ಅಂದ್ರೆ, ಜೀರ್ಣಾಂಗ ವ್ಯೂಹ ಮತ್ತೆ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವಂತಹ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ರಕ್ತದ ಹರಿವು ಕಡಿಮೆ ಆಗತ್ತೆ. ನಮಗೆ ಈ ಸಂದರ್ಭದಲ್ಲಿ ಒಂದು ಭಯಭೀತವಾದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬರ್ತಾ ಇರುವಂತಹ ರಕ್ತ ಇರಬಹುದು, ನಮ್ಮ ಚರ್ಮಕ್ಕೆ ಹೋಗ್ತಾ ಇರುವಂತಹ ಒಂದು ರಕ್ತ ಇರಬಹುದು, ಅದನ್ನೆಲ್ಲ ನಿಲ್ಸಲಾಗತ್ತೆ. ಆ ಅಂಗಗಳಿಗೆ ಹರಿಯುವಂತಹ ರಕ್ತ ಯಾವ ಭಾಗಕ್ಕೆ ತಲುಪತ್ತೆ, ಅದು ನಮ್ಮ ಸ್ನಾಯುಗಳ ಭಾಗಕ್ಕೆ ಹರಿಯುವಂತೆ ಮಾಡತ್ತೆ. ಗೊತ್ತಾಯ್ತಾ. ಹಾಗೆ ಈ ಈ ಎಲ್ಲ ಸಂದರ್ಭಗಳು ಏನ್ ಮಾಡತ್ತೆ ಅಂದ್ರೆ, ಅಂದ್ರೆ ನಮ್ಮ ದೇಹ, ಒಂದು ಪ್ರಾಣಿಯ ದೇಹ ಈ ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ ಸಿದ್ಧವಾಗುವಂತೆ ಮಾಡುತ್ತೆ. ಗೊತ್ತಾಯ್ತಾ. ಅಂದ್ರೆ ಅಡ್ರಿನಲಿನ್ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗತ್ತೆ ಅಂದ್ರೆ, ಈಗ ನೀವು ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಓಡ್ತಾ ಇದ್ದೀರಾ, ಆ ಸಂದರ್ಭದಲ್ಲಿ ಅಡ್ರಿನಲಿನ್ ಬಿಡುಗಡೆ ಆಗೋದೇ ಇಲ್ಲ. ಅಡ್ರಿನಲ್ ಬಿಡುಗಡೆ ಆಗುವಂತದ್ದು ಈ ರೀತಿಯಾದಂತ ಸಂದರ್ಭದಲ್ಲಿ ನಮ್ಮ ದೇಹವನ್ನ ಸಿದ್ಧತೆ ಮಾಡ್ಲಿಕ್ಕೆ ಅದು ಬಿಡುಗಡೆ ಆಗತ್ತೆ ಅಂತ ಹೇಳ್ಬಹುದು. ಗೊತ್ತಾಯ್ತಾ, ಅರ್ಥ ಆಗ್ತಿದ್ಯಾ, ಏನಾದ್ರೂ ಡೌಟ್ ಇದೆಯಾ? ನೋ ಮ್ಯಾಮ್. ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗ್ಬೋದಾ? ಹ್ಞೂ ಮ್ಯಾಮ್. ಓಕೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ದೇಹವನ್ನ ಸಿದ್ಧತೆ ಮಾಡ್ಲಿಕ್ಕೆ ಈ ಅಡ್ರಿನಲಿನ್ ಹಾರ್ಮೋನು, ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲ, ನಾನು ಉದಾಹರಣೆ ಕೊಟ್ಟೆ ಅಲ್ವಾ, ಆ ಎಲ್ಲ ಸಂದರ್ಭಗಳಲ್ಲಿ ಅಡ್ರಿನಲ್ ಹಾರ್ಮೋನು ನಮ್ಮ ದೇಹದಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಹುದು ಅಲ್ವಾ. ಇಲ್ಲಿ ನೋಡಿ, ಇನ್ನೊಂದು ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಯಾವ ಭಾಗದಲ್ಲಿದೆ? ಗಂಟಲಿನ ಭಾಗದಲ್ಲಿ. ಯಾವ ಭಾಗದಲ್ಲಿ? ನಮ್ಮ ಗಂಟಲಿನ ಭಾಗದಲ್ಲಿ. ನಮ್ಮ ಕುತ್ತಿಗೆ ಗಂಟಲಿನ ಭಾಗದಲ್ಲಿ ಇದೆ ಅಲ್ವಾ. ಈ ಗ್ರಂಥಿ ಕೆಲಸ ಏನು ಅನ್ನೋದನ್ನ ನೋಡೋಣ. ನಿಮ್ಗೆ ಸಾಮಾನ್ಯವಾಗಿ ನೀವು ನೋಡಿರಬಹುದು, ಉಪ್ಪನ್ನ ಅಡುಗೆ ಮನೆಯಲ್ಲಿ ಬಳಸುವಂತಹ ಒಂದು ಉಪ್ಪನ್ನ ಅಯೋಡಿನ್ ಯುಕ್ತ ಉಪ್ಪನ್ನ ಬಳಸಬೇಕು ಅಂತ ಹೇಳ್ತಾರೆ ಅಲ್ವಾ. ಅಯೋಡಿನ್ ಯುಕ್ತ ಉಪ್ಪು ಅಂತ ನೀವು ಕೇಳಿರ್ಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಬಳಸುವಂತಹ ಒಂದು ಅಡಿಗೆ ಮನೆಯಲ್ಲಿ ಇರುವಂತಹ ಒಂದು ಉಪ್ಪಿನ ಪ್ಯಾಕ್ ಅನ್ನ ನೋಡಿ, ಅದರಲ್ಲಿ ಅಯೋಡಿನ್ ಯುಕ್ತ ಉಪ್ಪು ಅಂತ ಬರ್ದಿದ್ಯಾ ಅಂತ ನೋಡಿ. ಇದೇ ಉಪ್ಪನ್ನ ಬಳಸಬೇಕು ಅಂತ ಹೇಳ್ತಾರೆ, ಅಯೋಡಿನ್ ಯುಕ್ತ ಉಪ್ಪು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಈ ಅಯೋಡಿನ್ ಅನ್ನುವಂಥದ್ದೇನಿದೆ ಅಲ್ವಾ, ಅಯೋಡಿನ್ ಅನ್ನುವಂಥದ್ದು ಉಪ್ಪಿನಲ್ಲಿರತ್ತೆ, ಅಡುಗೆ ಉಪ್ಪಿನಲ್ಲಿ. ಅದೇನ್ ಮಾಡತ್ತೆ ಅಂದ್ರೆ, ಈ ಥೈರಾಯ್ಡ್ ಗ್ರಂಥಿ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಸಹಾಯ ಮಾಡತ್ತೆ. ಯಾವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡತ್ತೆ ಥೈರಾಯ್ಡ್ ಗ್ರಂಥಿ? ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅಡ್ರಿನಲಿನ್ ಗ್ರಂಥಿ ಏನ್ ಮಾಡುತ್ತೆ? ಅಡ್ರಿನಲಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡಿದ್ರೆ, ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನು ಗಂಟಲಿನ ಭಾಗದಲ್ಲಿ ಉತ್ಪತ್ತಿ ಆಗ್ಬೇಕು ಅಂದ್ರೆ ಅದಕ್ಕೆ ಅಯೋಡಿನ್ ಬೇಕು. ಹಾಗಾದ್ರೆ ಈ ಥೈರಾಕ್ಸಿನ್ ಹಾರ್ಮೋನಿನ ಕೆಲಸ ಏನು? ಇದು ಹೇಗೆ ನಮ್ಮ ದೇಹದ ಸಹಭಾಗಿತ್ವಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುವಂತದ್ದು. ಇದು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಇರಬಹುದು, ಪ್ರೋಟೀನ್ ಮತ್ತೆ ಕೊಬ್ಬಿನ
ಚಯಾಪಚಯ ಕ್ರಿಯೆ ಅದನ್ನ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನ ಒದಗಿಸುತ್ತೆ. ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಇರ್ಬಹುದು, ಪ್ರೋಟೀನ್ ಇರ್ಬಹುದು, ಕೊಬ್ಬು ಇರ್ಬಹುದು, ಅವುಗಳೇನಾಗ್ಬೇಕು, ಅವುಗಳು ಸರಿಯಾದ ರೀತಿಯಲ್ಲಿ ಚಯಾಪಚಯ ಕ್ರಿಯೆಗೆ ಒಳಗೊಳ್ಬೇಕು ಅಲ್ವಾ. ಮೆಟಾಬಾಲಿಕ್ ಪ್ರೊಸೆಸ್ ಅಂತ ಕರೀತಾರೆ. ಅಂದ್ರೆ ಅದು ಸರಿಯಾಗಿ ವಿಭಜನೆ ಹೊಂದಿ ನಮ್ಮ ದೇಹದ ಬೆಳವಣಿಗೆಗೆ ಅವು ಸಹಾಯ ಮಾಡುತ್ತೆ. ಇವು ಗೊತ್ತಿದೆ ಅಲ್ವಾ, ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಕೊಬ್ಬು ಇರ್ಬೋದು, ಅವೆಲ್ಲವೂ ನಮ್ಮ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹವು ಸರಿಯಾದ ಸಮತೋಲನ ಹೊಂದಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ಕೇಳ್ತಾರೆ ಥೈರಾಕ್ಸಿನ್ ಹಾರ್ಮೋನ್ ನ ಕಾರ್ಯವನ್ನ ಬರೆಯಿರಿ ಅಂತ ಕೇಳ್ತಾರೆ. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬಿನ ಚಯಾಪಚಯ ಕ್ರಿಯೆನ ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನ ಒದಗಿಸುತ್ತೆ ಅಂತ ಹೇಳ್ಬಹುದು. ಇದು ವೆರಿ ಇಂಪಾರ್ಟೆಂಟ್. ಕಾರ್ಯವನ್ನ ಕೇಳ್ತಾರೆ ಅಥವಾ ಕಾರ್ಯವನ್ನ ಕೊಟ್ಟು ಈ ಕಾರ್ಯವನ್ನ ನಿಯಂತ್ರಿಸುವಂತ ಹಾರ್ಮೋನು ಯಾವುದು ಅಂತ ಕೇಳ್ತಾರೆ. ಸೊ ಅದೆರಡನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಥೈರಾಯ್ಡ್ ಗ್ರಂಥಿ ಅಲ್ವಾ, ನೀವು ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಒಂದು ಶಾರ್ಟ್ ನೋಟ್ ಅನ್ನ ಮಾಡಿಟ್ಕೊಳ್ಳಿ. ಥೈರಾಯ್ಡ್ ಗ್ರಂಥಿ ಯಾವ ಭಾಗದಲ್ಲಿದೆ, ನಮ್ಮ ದೇಹದ ಯಾವ ಭಾಗದಲ್ಲಿದೆ, ಇದು ಯಾವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ, ಯಾವ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನ್. ಥೈರಾಕ್ಸಿನ್ ಹಾರ್ಮೋನು. ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗ್ಲಿಕ್ಕೆ ಏನು ಬೇಕು? ಅಯೋಡಿನ್ ಅಲ್ವಾ, ಅಯೋಡಿನ್ ಬೇಕು. ಈ ಥೈರಾಕ್ಸಿನ್ ಹಾರ್ಮೋನ್ ನ ಕಾರ್ಯ ಏನು, ಇದನ್ನ ನೋಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಥೈರಾಯ್ಡ್ ಹಾರ್ಮೋನ್ ಎಲ್ಲಿರುತ್ತೆ, ಅದು ಉತ್ಪತ್ತಿ ಆಗ್ಲಿಕ್ಕೆ ಯಾವ ಒಂದು ಅಂಶ ಬೇಕು, ಯಾವ ಒಂದು ರಾಸಾಯನಿಕ ಬೇಕು, ಹಾಗೆ ಅದರ ಕಾರ್ಯ ಏನು ಅನ್ನುವಂಥದ್ದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಹಾಗೆ ನೋಡಿ, ಈಗ ಥೈರಾಕ್ಸಿನ್ ಹಾರ್ಮೋನು ಅಥವಾ ನಮ್ಮ ಆಹಾರದಲ್ಲಿ ಅಯೋಡಿನ್ ನ ಕೊರತೆ ಇದ್ರೆ, ಅಯೋಡಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ ನಮ್ಮ ದೇಹದಲ್ಲಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಗಳಗಂಡ ರೋಗಕ್ಕೆ ಏನಾಗಬಹುದು, ತುತ್ತಾಗಬಹುದು. ಇಲ್ಲಿ ನೋಡಿ, ಈ ಗಳಗಂಡ ರೋಗ ಏನಾಗತ್ತೆ, ಊದಿಕೊಂಡಿರುವಂತಹ ಒಂದು ಕುತ್ತಿಗೆ ಭಾಗವನ್ನ, ನಾವು ಗಂಟಲಿನ ಭಾಗವನ್ನ ನೋಡಬಹುದು ಅಲ್ವಾ. ಇದು ನಾವು ನಮ್ಮ ಆಹಾರದಲ್ಲಿ ಅಯೋಡಿನ್ ಅನ್ನ ಸರಿಯಾಗಿ, ಅಯೋಡಿನ್ ಯುಕ್ತ ಉಪ್ಪನ್ನ ಬಳಸದೇ ಇದ್ರೆ ಈ ರೀತಿಯಾದಂತಹ ಒಂದು ರೋಗ ಉಂಟಾಗುವಂತ ಒಂದು ಸಂದರ್ಭ ಇರುತ್ತೆ. ಇದನ್ನ ಗಳಗಂಡ ರೋಗ ಅಂತ ಕರೀತಾರೆ. ಅಂದ್ರೆ ಕುತ್ತಿಗೆ ಭಾಗ ಏನಾಗಿರುತ್ತೆ, ಉಬ್ಬಿಕೊಂಡಿದೆ ಅಲ್ವಾ, ಗಳಗಂಡ ರೋಗ ಅಂತ ಇದನ್ನ ಕರೀತಾರೆ. ಇದಿಷ್ಟನ್ನ ನೀವು ಥೈರಾಯ್ಡ್ ಹಾರ್ಮೋನ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರುವಂತದ್ದು ನೋಡಿ, ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿ ನಿಮ್ಗೆ ಗೊತ್ತಿದೆ, ನಮ್ಮ ದೇಹದ ಯಾವ ಭಾಗದಲ್ಲಿದೆ? ಮೆದುಳಿನ ತಳಭಾಗ. ಮೆದುಳಿನ ತಳಭಾಗದಲ್ಲಿದೆ ಅಲ್ವಾ ಪಿಟ್ಯೂಟರಿ ಗ್ರಂಥಿ. ಇದು ಏನ್ ಮಾಡತ್ತೆ ಅಂದ್ರೆ, ನೀವು ನೋಡಿರ್ಬಹುದು ಕೆಲವೊಂದು ಕುಬ್ಜ ವ್ಯಕ್ತಿಗಳನ್ನ ನೋಡಿರ್ಬಹುದು. ಅಂದ್ರೆ ತುಂಬಾ ಎತ್ತರವಾಗಿ ಅವರು ಬೆಳೆದಿರೋದಿಲ್ಲ, ಎಷ್ಟೇ ವರ್ಷಗಳಾಗಿದ್ರು ಕೂಡ ಅವರ ಒಂದು ಎತ್ತರ ಇರಬಹುದು, ಅದೇನಾಗಿರುತ್ತೆ, ಅದು ಕಡಿಮೆ ಇರುತ್ತೆ ಅಲ್ವಾ. ತುಂಬಾ ಕುಬ್ಜ ವ್ಯಕ್ತಿಗಳನ್ನು ಕೂಡ ನೀವು ನೋಡಿರ್ಬಹುದು. ಹಾಗೆ ತುಂಬಾ ನಾರ್ಮಲ್ ಆಗಿ ಎತ್ತರ ಇರೋದಲ್ಲ, ತುಂಬಾ ಎತ್ತರ ಇರೋದು, ನಾರ್ಮಲ್ ಕಿಂತ ಒಂದು 7 ಫೀಟ್ ಗಿಂತ ಅಥವಾ 6 ಫೀಟ್ ಗಿಂತ ಒಂದು ಸಿಕ್ಕಾಪಟ್ಟೆ ಎತ್ತರ ಇರೋದು ಅಲ್ವಾ, ದೈತ್ಯರು, ಎತ್ತರದ ಮನುಷ್ಯರು ಅಲ್ವಾ, ನೀವು ನೋಡಿರ್ಬಹುದು. ಸಾಮಾನ್ಯವಾಗಿ ಕುಬ್ಜರಂತೂ ನೀವು ನೋಡಿರ್ತೀರ ಅಲ್ವಾ. ಯಾಕೆ ಅವರಿಗೆ ಹಾಗಾಗಿದೆ? ಹಾಗಾದ್ರೆ ಯಾಕೆ ಅವರು ಕುಬ್ಜತನವನ್ನ ಹೊಂದಿದ್ದಾರೆ? ಯಾಕೆ ಅವರು ತುಂಬಾ ದೈತ್ಯರಾಗಿ ತುಂಬಾ ಎತ್ತರವಾಗಿ, ನಾರ್ಮಲ್ ಮನುಷ್ಯರಕ್ಕಿಂತ ತುಂಬಾ ಎತ್ತರವಾಗಿ ಯಾಕೆ ಬೆಳೆದಿದ್ದಾರೆ ಅಂತ ಅಂದ್ರೆ, ಅವರ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿ ಏನಿದೆ ಅಲ್ವಾ, ಈ ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುವಂತ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನ್ ಅಂತ ಕರೀತಾರೆ. ಈ ಪಿಟ್ಯೂಟರಿ ಹಾರ್ಮೋನ್ ಅನ್ನ ಬೆಳವಣಿಗೆಯ ಹಾರ್ಮೋನ್, ಪಿಟ್ಯೂಟರಿ ವೆರಿ ವೆರಿ ಇಂಪಾರ್ಟೆಂಟ್. ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುವಂತ ಹಾರ್ಮೋನ್ ನ ಬೆಳವಣಿಗೆಯ ಹಾರ್ಮೋನ್ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ದೇಹದ ಬೆಳವಣಿಗೆಗೆ ಮತ್ತೆ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಈಗ ನಿಮ್ಮ ಬೆಳವಣಿಗೆ ಸಾಮಾನ್ಯವಾಗಿ ನೀವು ಒಂದು 20-21 ವರ್ಷ ಇರುವವರೆಗೆ ನಡೆಯುತ್ತೆ ಅಲ್ವಾ. ಆ ಸಂದರ್ಭದಲ್ಲಿ ಈ ಹಾರ್ಮೋನು ಸರಿಯಾದ ರೀತಿಯಲ್ಲಿ
ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕುಬ್ಜತೆ ಉಂಟಾಗತ್ತೆ. ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದ್ರೆ ಅಲ್ಲಿ ಏನಾಗತ್ತೆ, ತುಂಬಾ ಎತ್ತರವಾಗಿ ಬೆಳೆಯೋದಿರಬಹುದು, ತುಂಬಾ ಆ ನಾರ್ಮಲ್ಗಿಂತ ತುಂಬಾ ಎತ್ತರವಾಗಿ ದೈತ್ಯರು ಅಂತ ಕರಿತೇವಲ್ವಾ, ಆ ರೀತಿಯಾದಂತ ಸಂದರ್ಭ ಉಂಟಾಗತ್ತೆ. ಆದ್ರಿಂದ ನಾವು ಸರಿಯಾಗಿ ಬೆಳವಣಿಗೆ ಹೊಂದಿದ್ದೇವೆ, ನಮ್ಮ ದೇಹದಲ್ಲಿ ಏನಾಗಿದೆ, ಒಂದು ಎತ್ತರ ಇರಬಹುದು ಅಥವಾ ನಮ್ಮ ಬೆಳವಣಿಗೆ ಇರಬಹುದು ಸರಿಯಾದ ರೀತಿಯಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಕಾರಣ. ಅದನ್ನ ಯಾವ ಹಾರ್ಮೋನ್ ಅಂತ ಕರೀತಾರೆ? ಪಿಟ್ಯುಟರಿ ಹಾರ್ಮೋನ್ ಅಂತಾನು ಕರೀತಾರೆ. ಹಾಗೆ ಅದಕ್ಕೆ ಇನ್ನೊಂದು ಹೆಸರಿರುವಂತದ್ದು ಬೆಳವಣಿಗೆಯ ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಅಂತ ಕರೀತಾರೆ. ಇಲ್ಲೂ ಕೂಡ ನೀವು ಓದ್ಬೇಕಾಗಿರುವಂತದ್ದು, ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು, ಕಡಿಮೆ ಆದ್ರೆ ಏನು ಉಂಟಾಗತ್ತೆ, ಪಿಟ್ಯುಟರಿ ಗ್ರಂಥಿ ಬಿಡುಗಡೆ ಮಾಡುವಂತ ಹಾರ್ಮೋನ್ ಯಾವುದು, ಆ ಹಾರ್ಮೋನಿನ ಕೊರತೆ ಆದ್ರೆ ಏನು ಉಂಟಾಗತ್ತೆ, ಕುಬ್ಜತೆ ಉಂಟಾಗತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಕುಬ್ಜತೆ ಅಂದ್ರೆ ಯಾವ ರೀತಿಯಾಗಿರತ್ತೆ, ಹಾಗೆ ಅತಿ ಎತ್ತರದ ವ್ಯಕ್ತಿಗಳಂದ್ರೆ ಯಾವ ರೀತಿಯಾಗಿರತ್ತೆ ಅನ್ನೋದನ್ನ ನೀವು ನೋಡಿರ್ಬಹುದು ಅಲ್ವಾ. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹೈಪೋಥಲಾಮಸ್ ಅನ್ನುವಂಥ ಒಂದು ಭಾಗ ಇದೆ. ಈ ಹೈಪೋಥಲಾಮಸ್ ಅನ್ನುವಂಥದ್ದು ಮೆದುಳಿನಲ್ಲಿ ಇರುವಂತಹ ಒಂದು ಗ್ರಂಥಿ ಅಂತ ಹೇಳ್ಬಹುದು ನಾವು. ಈ ಹೈಪೋಥಲಾಮಸ್ ಅನ್ನ ಏನಂತ ಕರೀತಾರೆ ಅಂದ್ರೆ, ಪಿಟ್ಯುಟರಿ ನಮ್ಮ ದೇಹದ ಬೆಳವಣಿಗೆಗೆ ಸಹಾಯ ಮಾಡೋದ್ರಿಂದ, ಇದು ನಿಮ್ಗೆ ಜಸ್ಟ್ ನಾಲೆಡ್ಜ್ಗೆ ಹೇಳಿರ್ತೇನೆ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹ ಸರಿಯಾಗಿ ಬೆಳವಣಿಗೆ ಹೊಂದಿಲ್ಲ ಅಂದ್ರೆ ಗೊತ್ತಾಗತ್ತೆ ಅಲ್ವಾ. ಈಗ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಿಮಗೆ ಅಂದ್ರೆ ಅದು ದೇಹದ ಬೆಳವಣಿಗೆಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ಇದರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ. ಆದ್ರೆ ಪಿಟ್ಯುಟರಿ ಹಾರ್ಮೋನ್ ಸರಿಯಾಗಿಲ್ಲ ಅಂದ್ರೆ ನಿಮ್ಮ ದೇಹದ ಬೆಳವಣಿಗೆಯೇ ಸರಿಯಾಗೋದಿಲ್ಲ ಅಲ್ವಾ. ಅದರಿಂದ ತುಂಬಾ ಮಹತ್ವಪೂರ್ಣವಾದ ಹಾರ್ಮೋನ್ ಅಂತ ಹೇಳ್ಬಹುದು. ಅದರಿಂದ ಅದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಸುಮ್ನೆ ಅಂದ್ರೆ ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆದ್ರೆ, ಈ ಹೈಪೋಥಲಾಮಸ್ ಅನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಇವುಗಳ ಮಾಸ್ಟರ್, ಈ ಪಿಟ್ಯುಟರಿಯ ಗ್ರಂಥಿಯನ್ನ ಕಂಟ್ರೋಲ್ ಮಾಡುವಂತ, ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆಯನ್ನ ಕಂಟ್ರೋಲ್ ಮಾಡಿದ್ರೆ ಪಿಟ್ಯುಟರಿ ಗ್ರಂಥಿ ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೈಪೋಥಲಾಮಸ್ ಕಂಟ್ರೋಲ್ ಮಾಡುತ್ತೆ. ಗೊತ್ತಾಯ್ತಾ? ಅಂದ್ರೆ ಈಗ ನೋಡಿ, ಬೆಳವಣಿಗೆ ಹಾರ್ಮೋನ್ ಮಟ್ಟ ಕಡಿಮೆ ಆದ್ರೆ, ಬೆಳವಣಿಗೆ ಹಾರ್ಮೋನ್ ಈಗ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಆ ಹೈಪೋಥಲಾಮಸ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಅದು ಬೆಳವಣಿಗೆಗೆ ಪಿಟ್ಯುಟರಿ ಗ್ರಂಥಿ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ಲಿಕ್ಕೆ ಕಾರಣವಾಗುವಂತ ಅಂಶವನ್ನ ಉತ್ಪಾದನೆ ಮಾಡುತ್ತೆ. ಅಂದ್ರೆ ಅದು ಪಿಟ್ಯುಟರಿ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಮಾಡುವಂತೆ ಅದು ಪ್ರಚೋದಿಸುತ್ತೆ. ಆದ್ರಿಂದ ಈ ಹೈಪೋಥಲಾಮಸ್ ಅನ್ನುವಂಥದ್ದು ಪಿಟ್ಯುಟರಿ ಗ್ರಂಥಿಯನ್ನ ಅದು ಕಂಟ್ರೋಲ್ ಮಾಡುತ್ತೆ. ಗೊತ್ತಾಯ್ತಾ? ಇದು ಜಸ್ಟ್ ನಿಮ್ಮ ನಾಲೆಜ್ಗೆ ಹೇಳಿರುವಂತದ್ದು. ಪಿಟ್ಯುಟರಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಆಕ್ಷನ್ ತಗೊಳ್ತಾರೆ ಅಲ್ಲಿ ಆಕ್ಷನ್ ತೆಗೆದುಕೊಳ್ಳುವಂತದ್ದು ಯಾವುದು? ಹೈಪೋಥಲಾಮಸ್. ಅಂದ್ರೆ ಪಿಟ್ಯುಟರಿ ಗ್ರಂಥಿ ಸರಿಯಾಗಿ ಈಗ ಹಾರ್ಮೋನ್ ಅನ್ನ ಸೀಕ್ರೆಟ್ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು ಅನ್ನುವಂತ ಒಂದು ಕೆಲವೊಂದು ಅಂಶಗಳನ್ನ ಅದು ಉತ್ಪಾದನೆ ಮಾಡುತ್ತೆ. ಅದರ ನೆಕ್ಸ್ಟ್ ಏನಾಗುತ್ತೆ, ಪಿಟ್ಯುಟರಿ ಸರಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಇದು ಜಸ್ಟ್ ನಿಮ್ಮ ನಾಲೆಜ್ಗೆ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಗಮನಿಸಿರಬಹುದು, ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಹೆಣ್ಣಿನಲ್ಲಿರಬಹುದು ಗಂಡಿನಲ್ಲಿರಬಹುದು, ಒಂದು 10ರ ವಯಸ್ಸಿನ ತನಕ ಒಂದು ರೀತಿಯಾದಂತಹ ಬೆಳವಣಿಗೆ ಇದ್ರೆ 10ರಿಂದ 12, 14, 15 ಈ ರೀತಿಯಾಗಿ ತಲುಪಿದಂತೆ ಅವರಲ್ಲಿ ಬೇರೆ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನ, ಅವರ ದೇಹದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನ ನೀವು ನೋಡಬಹುದು ಅಲ್ವಾ. 1ರಿಂದ 9, 10ನೇ ವಯಸ್ಸಿನವರೆಗೆ ಒಂದು ರೀತಿಯಾದಂತಹ ಬೆಳವಣಿಗೆ ಇದ್ರೆ ಅದರ ನಂತರ ಏನಾಗತ್ತೆ, 10, 14 ವಯಸ್ಸಿನವರೆಗೆ ಒಂದು ಅನಿರೀಕ್ಷಿತವಾದ ಬೆಳವಣಿಗೆ ಆಗತ್ತೆ. ನಿಮ್ಮ ಬಿಹೇವಿಯರ್ ಇರಬಹುದು ಅಥವಾ ನಿಮ್ಮ ದೇಹದ ಬದಲಾವಣೆಗಳಿರ್ಬಹುದು ಉಂಟಾಗತ್ತೆ ಅಲ್ವಾ. ಹಾಗಾದ್ರೆ ಇದು ಯಾಕೆ ಉಂಟಾಗ್ತಾ ಇದೆ ಅಂದ್ರೆ, ಉದಾಹರಣೆಗೆ ನೀವು ಗಂಡು ಮಕ್ಕಳಲ್ಲಿ ನೋಡೋದಾದ್ರೆ ಏನ್ ನೋಡ್ಬಹುದು, ನೀವು ಏನು ಕೂದಲುಗಳ ಬೆಳವಣಿಗೆ, ಮುಖದ ಮೇಲೆ ಕೂದಲುಗಳ ಬೆಳವಣಿಗೆಯನ್ನ ನೀವು ನೋಡ್ಬಹುದು ಆ ವಯಸ್ಸಲ್ಲಿ ಅಲ್ವಾ. ಕೂದಲಿನ ಬೆಳವಣಿಗೆ ಮುಖದ ಮೇಲೆ ಫೇಶಿಯಲ್ ಹೇರ್ಸ್ ಅಂತ ಕರೀತಾರೆ. ಹಾಗೆ ನಿಮ್ಮ ವಯಸ್ಸಿನಲ್ಲಿ
ಸಾರಿ, ನಿಮ್ಮ ಏನು ವಾಯ್ಸ್ ಅಂತ ಹೇಳ್ತಾರೆ ಅಲ್ವಾ, ನಿಮ್ಮ ಧ್ವನಿಯಲ್ಲಿ ಬದಲಾವಣೆಯನ್ನ ನೋಡಬಹುದು ಅಲ್ವಾ. ಧ್ವನಿ ಗಡ್ಸಾಗತ್ತೆ ಅಲ್ವಾ, ಗಟ್ಟಿಯಾಗತ್ತೆ, ಧ್ವನಿ ಬದಲಾವಣೆಯನ್ನ ನೋಡಬಹುದು ಅಲ್ವಾ. ಈ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ಬದಲಾವಣೆಗಳು ನಿಮ್ಮ ಆ ನಾನು ಬಿಹೇವಿಯರಲ್ ಚೇಂಜಸ್ ಹೇಳ್ತಾ ಇಲ್ಲ, ಜಸ್ಟ್ ಫಿಸಿಕಲ್ ಚೇಂಜಸ್ ಅಂದ್ರೆ ನಿಮ್ಗೆ ಯಾವ ಯಾವ ರೀತಿಯ ಬದಲಾವಣೆಗಳು ಕಾಣಿಸುತ್ತೆ, ಕೂದಲು ಹಾಗೆ ಧ್ವನಿ ಗಡ್ಸಾಗೋದು, ಈ ರೀತಿಯಾದಂತ ಬೆಳವಣಿಗೆ ಗಂಡು ಮಕ್ಕಳಲ್ಲಿ ಕಂಡು ಬಂದ್ರೆ, ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸ್ತನಗಳ ಬೆಳವಣಿಗೆ ಆಗತ್ತೆ. ಹಾಗೆ ಅವರಲ್ಲಿ ಏನಾಗತ್ತೆ, ಋತುಚಕ್ರ ಪ್ರಾರಂಭ ಆಗತ್ತೆ ಅಲ್ವಾ. ಈ ಎಲ್ಲ ಕ್ರಿಯೆಗಳು ಯಾವ ರೀತಿ, ಯಾವ ಹಾರ್ಮೋನ್ ಇಂದ ಉಂಟಾಗತ್ತೆ ಅಂದ್ರೆ ಅಲ್ಲಿ ವೃಷಣದಲ್ಲಿ ವೃಷಣದಲ್ಲಿ ಟೆಸ್ಟೋಸ್ಟಿರಾನ್ ಅನ್ನುವಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ. ಹಾಗೆ ಹುಡುಗಿಯರಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ. ಇದು ಈಸ್ಟ್ರೋಜನ್ ಬಿಡುಗಡೆ ಆಗುವಂತದ್ದೆಲ್ಲಿ, ಅಂಡಾಶಯದಲ್ಲಿ ಅಂಡಾಶಯದಲ್ಲಿ ಅಲ್ವಾ. ಹಾಗೆ ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ಬಿಡುಗಡೆ ಆಗುವಂಥದ್ದು ಅದು ವೃಷಣದಲ್ಲಿ ಬಿಡುಗಡೆ ಆಗತ್ತೆ. ಈ ಹಾರ್ಮೋನುಗಳು ಬಿಡುಗಡೆ ಆಗೋದ್ರಿಂದ ಏನಾಗತ್ತೆ, ಈ ರೀತಿಯಾದಂತಹ ಬದಲಾವಣೆಗಳು ಉಂಟಾಗತ್ತೆ. ಹುಡುಗರಲ್ಲಿ ಇರಬಹುದು ಹಾಗೆ ಹುಡುಗಿಯರಲ್ಲಿ ಇರಬಹುದು, ಈ ರೀತಿಯಾದಂತ ಬದಲಾವಣೆಗಳು ಕಂಡು ಬರುತ್ತೆ. ಈ ಹಾರ್ಮೋನುಗಳನ್ನ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಯಾವುದು, ಟೆಸ್ಟೋಸ್ಟಿರಾನ್ ಮತ್ತೆ ಈಸ್ಟ್ರೋಜನ್, ಈ ಹಾರ್ಮೋನುಗಳನ್ನ ನೆನ್ಪಿಟ್ಕೊಳ್ಳಿ. ಯಾವ ರೀತಿಯಾಗಿ ಇವು ದೇಹದಲ್ಲಿ ಬದಲಾವಣೆಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಟೆಸ್ಟೋಸ್ಟಿರಾನ್ ಗಂಡಿನಲ್ಲಿ ಹುಡುಗರಲ್ಲಿ ಬಿಡುಗಡೆ ಆದ್ರೆ ಈಸ್ಟ್ರೋಜನ್ ಅನ್ನುವಂಥದ್ದು ಹುಡುಗಿಯರಲ್ಲಿ ಅಂದ್ರೆ ಹೆಣ್ಣಿನಲ್ಲಿ ಬಿಡುಗಡೆ ಆಗತ್ತೆ. ಯಾವ ಈ ವೃಷಣ ಇರಬಹುದು ಹಾಗೆ ಅಂಡಾಶಯ ಇರಬಹುದು, ಅವುಗಳು ಕೂಡ ಗ್ರಂಥಿಯ ಹಾಗೆ ಅವು, ಹೌದು ಅವು ಏನ್ ಮಾಡತ್ತೆ, ರೀಪ್ರೊಡಕ್ಷನ್ ಅನ್ನ ಮಾಡ್ಲಿಕ್ಕೆ ಅಂದ್ರೆ ಪುನರುತ್ಪಾದನೆಯನ್ನ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೂ ಕೂಡ ಇವುಗಳು ಕೂಡ ಗ್ರಂಥಿಯ ಹಾಗೆ ಅವು ವರ್ತನೆ ಮಾಡತ್ತೆ. ಯಾಕೆ ಗ್ರಂಥಿ ಅಂತ ಕರೆದ್ವಿ ನಾವು ಇದಕ್ಕೆ, ಯಾಕೆ ಅಂದ್ರೆ ಅವು ಹಾರ್ಮೋನುಗಳನ್ನ ಬಿಡುಗಡೆ ಮಾಡ್ತಾ ಇದೆ. ಆದ್ರಿಂದ ಈ ವೃಷಣ ಮತ್ತೆ ಅಂಡಾಶಯಗಳನ್ನು ಕೂಡ ನಾವು ಗ್ರಂಥಿಗಳು ಅಂತ ಕರಿತೇವೆ. ಅಂದ್ರೆ ಅದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಅದು ಏನ್ ಮಾಡತ್ತೆ, ತನ್ನ ಪೀಳಿಗೆಯನ್ನ ಮುಂದುವರಿಸಲಿಕ್ಕೆ ಗಂಡು ಲಿಂಗಾಣುಗಳನ್ನ ಹೆಣ್ಣು ಲಿಂಗಾಣುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೂ ಸಹಾಯ ಮಾಡುತ್ತೆ. ಇದು ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟಿರಾನ್ಗಳ ಬಗ್ಗೆ. ಇಲ್ಲಿ ನೋಡಿ, ಇನ್ನೊಂದು ಗ್ರಂಥಿ ಮೇದೋಜೀರಕ ಗ್ರಂಥಿ. ಈ ಮೇದೋಜೀರಕ ಗ್ರಂಥಿ ನಿಮ್ಗೆ ಗೊತ್ತಿದೆ ಅಲ್ವಾ. ಈ ಮೇದೋಜೀರಕ ಗ್ರಂಥಿ ಅನ್ನುವಂಥದ್ದನ್ನ ಏನ್ ಮಾಡುತ್ತೆ, ಅದು ಇನ್ಸುಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ನೀವು ಕೇಳಿರಬಹುದು ಡಯಾಬಿಟಿಸ್ ಅಥವಾ ಸಾಮಾನ್ಯವಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಳೋದಾದ್ರೆ ಶುಗರ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಮಧುಮೇಹ, ಡಯಾಬಿಟಿಸ್ ಮೆಲ್ಲಿಟಸ್, ಇದನ್ನೆಲ್ಲ ಕೇಳಿರ್ತೀರಾ ಅಲ್ವಾ, ಕೇಳಿರ್ತೀರಾ, ಕೇಳಿದ್ದೀರಾ ಅಲ್ವಾ. ಅಂದ್ರೆ ಆ ಪೇಷಂಟ್ಸ್ ಅಲ್ಲಿ ಆ ಡಯಾಬಿಟಿಸ್ ಇದೆ ಅಥವಾ ಮಧುಮೇಹ ಇದೆ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಏನನ್ನ ಟ್ಯಾಬ್ಲೆಟ್ಸ್ ತಗೋತಾರೆ. ಓಕೆ, ಹಾಗ ಊಟದಲ್ಲಿ ಅಥವಾ ಆಹಾರದಲ್ಲಿ ಏನಾದ್ರೂ ಬದಲಾವಣೆಗಳನ್ನ ನೋಡಿದೀರಾ? ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅವರು, ಯಾವ ಆಹಾರವನ್ನ ಹೆಚ್ಚು ತಿನ್ಲಿಕ್ಕೆ ಇಷ್ಟಪಡ್ತಾರೆ? ಸಕ್ಕರೆ ಇರುವಂತ ಆಹಾರವನ್ನ ತಿನ್ಬೇಕಾ ಅವರು? ಯಾಕೆ ತಿನ್ಬಾರ್ದು? ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗತ್ತೆ ಅಂತ. ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕು, ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಆಯ್ತು? ಮ್ಯಾಮ್ ಇನ್ಸುಲಿನ್ ಕಡಿಮೆ ಸ್ರವಿಕೆ ಆಗಿದೆ ಅಂತ. ಹೌದು ಅಲ್ವಾ. ಅವರ ಈ ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಅನ್ನುವಂಥದ್ದು ಸರಿಯಾಗಿ ಬಿಡುಗಡೆ ಆಗೋದಿಲ್ಲ. ಅದು ವಯೋಸಹಜನೂ ಇರಬಹುದು, ಗೊತ್ತಾಯ್ತಾ. ಅಂದ್ರೆ ಇನ್ಸುಲಿನ್ ಸರಿಯಾಗಿ ಬಿಡುಗಡೆ ಆಗದೆ ಇರೋದ್ರಿಂದ ಏನಾಗತ್ತೆ ಅಂದ್ರೆ, ಈ ಇನ್ಸುಲಿನ್ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ಅದು
ಬದಲಾವಣೆ ಮಾಡ್ಲಿಕ್ಕೆ, ಸಕ್ಕರೆಯನ್ನ ಸರಿಯಾಗಿ ಬದಲಾವಣೆ ಮಾಡಿ ಶಕ್ತಿಯಾಗಿ ಏನಾಗುತ್ತೆ, ಅದು ಬದಲಾವಣೆ ಮಾಡ್ಲಿಕ್ಕೆ ಈ ಇನ್ಸುಲಿನ್ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಆದ್ರೆ ಈ ಇನ್ಸುಲಿನ್ ಅನ್ನುವಂಥದ್ದು ಇಲ್ಲ ಅಂದ್ರೆ ಈ ಸಕ್ಕರೆ ಅನ್ನುವಂಥದ್ದು ಏನಾಗುತ್ತೆ, ನಮ್ಮ ರಕ್ತದಲ್ಲೇ ಉಳಿದುಕೊಳ್ಳುತ್ತೆ. ಅಂದ್ರೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ಬಿಡತ್ತೆ. ಈ ಇನ್ಸುಲಿನ್ ಕೆಲಸ ಮಾಡ್ತಾ ಇರೋದಿಲ್ಲ ಅಲ್ವಾ, ಆದ್ರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗತ್ತೆ. ಆದ್ರಿಂದ ಈ ಇನ್ಸುಲಿನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಹಾರ್ಮೋನ್. ಅಂದ್ರೆ ಈ ಹಾರ್ಮೋನ್ ಸರಿಯಾಗಿ ಸ್ರವಿಕೆ ಆಗ್ಲಿಲ್ಲ ಅಂದ್ರೆ ಅವುಗಳನ್ನ ಚುಚ್ಚುಮದ್ದುಗಳ ರೂಪದಲ್ಲಿ ಏನ್ ಮಾಡುತ್ತೆ, ತೆಗೆದುಕೊಳ್ತಾರೆ ಅಲ್ವಾ. ಈ ಇನ್ಸುಲಿನ್ ಅನ್ನುವಂಥದ್ದು ರಕ್ತದ ಸಕ್ಕರೆಯನ್ನ ನಿಯಂತ್ರಣ ಮಾಡುತ್ತೆ. ಇದು ಸ್ರವಿಕೆ ಆಗದೆ ಇದ್ರೆ ಏನಾಗುತ್ತೆ, ಅದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಹೆಚ್ಚು ಮಾಡುತ್ತೆ. ಸಕ್ಕರೆ ಮಟ್ಟ ಜಾಸ್ತಿ ಆದ್ರೆ ನಿಮ್ಮ ಬೇರೆ ಬೇರೆ ಕಿಡ್ನಿ ಇರಬಹುದು ಅಥವಾ ನಿಮ್ಮ ದೇಹದ ಬೇರೆ ಬೇರೆ ಒಂದು ಭಾಗಗಳಿಗೆ ಅದು ಹಾನಿಯನ್ನ ಉಂಟು ಮಾಡುತ್ತೆ. ಆದ್ರಿಂದ ನೀವು ಇಲ್ಲಿ ಏನನ್ನ ಓದ್ಕೊಳ್ಬೇಕು ಅಂದ್ರೆ, ಇದು ಮೇದೋಜೀರಕ ಗ್ರಂಥಿ ಅಲ್ವಾ, ಮೇದೋಜೀರಕ ಗ್ರಂಥಿ. ಈ ಮೇದೋಜೀರಕ ಗ್ರಂಥಿ ಸ್ರವಿಸುವಂತ ಹಾರ್ಮೋನ್ ಯಾವುದು? ಇನ್ಸುಲಿನ್. 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 ಈ ಮ್ಯಾಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಓಕೆ. ಈ ಈ ಇನ್ಸುಲಿನ್ ಅನ್ನುವಂಥದ್ದು ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ, ಅದು ರಕ್ತದ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬಹುದು. ಸೊ ವೆರಿ ಇಂಪಾರ್ಟೆಂಟ್, ಅದರ ಕಾರ್ಯವನ್ನ ನೆನ್ಪಿಟ್ಕೊಳ್ಳಿ. ಇನ್ಸುಲಿನ್ ಯಾವ ರೀತಿಯಾಗಿ ಅದು ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ, ಯಾವಾಗ ರಕ್ತದ ಸಕ್ಕರೆಯ ಮಟ್ಟ ಹೆಚ್ಚಾಗುತ್ತೋ ಆಗ ಮ್ಯಾಮ್ ನೀವು ಆ ಬರ್ದಿರೋದೇನು ಜೀವಕೋಶಗಳನ್ನ ಕಾಣಿಸ್ತಾ ಇಲ್ಲ. ಮ್ಯಾಮ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇದೆಯಾ? ಬರೀ ಕಾಣಿಸ್ತಾ ಇದೆಯಾ? ಮ್ಯಾಮ್ ಇವಾಗೂ ಕಾಣಿಸ್ತಾ ಇಲ್ಲ. ನಿಮಿಷ. ಮ್ಯಾಮ್ ಕಾಣಿಸ್ತಿದೆ. ಎಸ್ ಮ್ಯಾಮ್ ಕಾಣಿಸ್ತೈತೆ. ಕಾಣಿಸ್ತಾ ಇದೆಯಾ? ಎಸ್ ಮ್ಯಾಮ್. ಓಕೆ. ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿ ಬಿಡುಗಡೆ ಆಗತ್ತೆ ಅಂತ ನೋಡಿ. ರಕ್ತದಲ್ಲಿ ಮಟ್ಟ ಆದ್ರೆ ಮೇದೋಜೀರಕ ಕೋಶಗಳು ಅಲ್ವಾ, ಈಗ ಮೇದೋಜೀರಕ ಗ್ರಂಥಿ ಈ ಜೀವಕೋಶಗಳು ಅದನ್ನ ಮೇದೋಜೀರಕ ಗ್ರಂಥಿಯಲ್ಲಿರುವಂತಹ ಒಂದು ಜೀವಕೋಶಗಳು ಅವು ಇನ್ಸುಲಿನ್ ಉತ್ಪತ್ತಿ
ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸಕ್ಕರೆ ಮಟ್ಟ ಜಾಸ್ತಿ ಆಗುತ್ತೆ, ಅದರಿಂದ ನಾವೇನ್ ಮಾಡ್ಬೇಕು, ಇನ್ಸುಲಿನ್ ಅಂತ ಏನ್ ಮಾಡುತ್ತೆ, ಅವು ರಕ್ತದಲ್ಲಿನ ಇನ್ಸುಲಿನ್ ರಕ್ತದಲ್ಲಿ ಒಂದು ಗ್ಲೂಕೋಸ್ ಮಟ್ಟವನ್ನ ಅಂದ್ರೆ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ರಕ್ತದಲ್ಲಿ ಇದೆ ಸಕ್ಕರೆಯ ಮಟ್ಟ ಕಡಿಮೆ ಆಗ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವು ಏನ್ ಮಾಡುತ್ತೆ, ಇನ್ಸುಲಿನ್ ಸ್ರವಣ ಕಡಿಮೆ ಮಾಡುತ್ತೆ, ಜಾಸ್ತಿ ಸ್ರವಿಕೆ ಮಾಡುತ್ತೆ. ಇನ್ಸುಲಿನ್ ಮಟ್ ಏನಾಗತ್ತೆ ಅಂದ್ರೆ, ಈಗ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದ್ರೆ ಇನ್ಸುಲಿನ್ ಏನಾಗುತ್ತೆ, ಇನ್ಸುಲಿನ್ ಕೂಡ ನಿಲ್ಸುತ್ತೆ. ಈ ರೀತಿಯಾಗಿ ಏನ್ ಮಾಡುತ್ತೆ, ಮೂಲಕ ಏನ್ ಮಾಡುತ್ತೆ, ತನ್ನ ಸಕ್ಕರೆಯ ಮಟ್ಟವನ್ನ ಮ್ಯಾಮ್ ವಾಯ್ಸ್ ಬ್ರೇಕ್ ಆಗಿ ಕೇಳಿಸ್ತೈತೆ. ಈಗ ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಓಕೆ, ನೋಡಿ ಇಲ್ಲಿ ಯಾವ ಯಾವ ಹಾರ್ಮೋನುಗಳು ಯಾವ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಬೆಳವಣಿಗೆ ಹಾರ್ಮೋನ್ ಅದು ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ, ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ ಅಲ್ವಾ. ಹಾಗೆ ಅದೇನ್ ಮಾಡತ್ತೆ, ದೇಹದ ಬೆಳವಣಿಗೆಯನ್ನ ಪ್ರಚೋದಿಸತ್ತೆ. ಹಾಗೆ ಥೈರಾಕ್ಸಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ, ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ. ಹಾಗೆ ಅದು ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆ ಅಂದ್ರೆ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಕೊಬ್ಬಿನ ಕ್ರಿಯೆಯನ್ನ ನಿಯಂತ್ರಿಸುತ್ತೆ. ಇನ್ಸುಲಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ, ಮೇದೋಜೀರಕ ಗ್ರಂಥಿ ಅಲ್ವಾ. ಅದು ಏನ್ ಮಾಡುತ್ತೆ, ಕೆಲಸ ಏನದು, ರಕ್ತದಲ್ಲಿನ ಸಕ್ಕರೆಯನ್ನು ಇನ್ಸುಲಿನ್ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ ಅಲ್ವಾ. ಹಾಗೆ ಅಡ್ರಿನಲಿನ್ ಹಾರ್ಮೋನ್ ಎಲ್ಲಿಂದ ಬಿಡುಗಡೆ ಆಗತ್ತೆ, ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ, ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ ಅಲ್ವಾ. ಅಡ್ರಿನಲ್ ಗ್ರಂಥಿಯ ಆ ಹಾರ್ಮೋನಿನ ಕೆಲಸ ಏನು, ದೇಹವನ್ನು ತುರ್ತು ಪರಿಸ್ಥಿತಿಗೆ ಹಾನಿಗೊಳಿಸುತ್ತದೆ. ಪರಿಸ್ಥಿತಿಗೆ ಅಂದ್ರೆ ತುರ್ತು ಪರಿಸ್ಥಿತಿ ಅಂದ್ರೆ ಏನಿರ್ಬೋದು, ತುರ್ತು ಅಂದ್ರೆ ಏನನ್ನು ನೋಡಿ ಹೆದರ್ಕೊಂಡಿದ್ದೀರಾ, ಅಥವಾ ನೀವು ಏನ್ ಮಾಡ್ಬೇಕು, ಏನನ್ನು ನೋಡಿ ಓಡ್ಬೇಕು, ಆ ರೀತಿಯಾಗಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಇರುತ್ತೆ ಅಲ್ವಾ. ಆವಾಗ ನಿಮ್ಗೆ ನಿಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಆ ಸಂದರ್ಭಕ್ಕೆ ಏನ್ ಮಾಡುತ್ತೆ, ಈ ಅಡ್ರಿನಲ್ ನಿಮ್ಮ ದೇಹವನ್ನ ಅದು ರೆಡಿಗೊಳಿಸುತ್ತೆ, ಅನಿಗೊಳಿಸುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಈ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದೆಲ್ಲಿ, ವೃಷಣದಲ್ಲಿ. ಅಂದ್ರೆ ಇದು ಏನ್ ಮಾಡತ್ತೆ, ಪುರುಷರ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತೆ ವೀರ್ಯ ಉತ್ಪಾದನೆ ಅಂತ ಇದೆ. ಅಂದ್ರೆ ಬೇರೆ ಬೇರೆ ನಿಮ್ಮ ಹದಿಹರೆಯದಲ್ಲಿ 10ರಿಂದ 12 ಇರ್ಬೋದು, 14 ಇರ್ಬೋದು, ಆ ವಯಸ್ಸಿನ ಏನು ದೇಹದಲ್ಲಿ ಬದಲಾವಣೆ ಆಗತ್ತೆ ಅಲ್ವಾ, ಗಂಡು ಮಕ್ಕಳಲ್ಲಿ ಏನು ಬದಲಾವಣೆ ಆಗತ್ತೆ ಅಲ್ವಾ, ಆ ಬದಲಾವಣೆಗೆ ಈ ಹಾರ್ಮೋನು ಕಾರಣ ಆಗಿದೆ. ಹಾಗೆ ಈಸ್ಟ್ರೋಜನ್ ಹಾರ್ಮೋನು ಅಂಡಾಶಯಗಳಲ್ಲಿ ಬಿಡುಗಡೆ ಆಗತ್ತೆ. ಹೌದು ಅಲ್ವಾ, ಇದು ಋತುಚಕ್ರಕ್ಕೆ ಇರಬಹುದು ಅಥವಾ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಈ ಹಾರ್ಮೋನುಗಳು, ಪ್ರಾಣಿಗಳಲ್ಲಿನ ಹಾರ್ಮೋನುಗಳು ಬಗ್ಗೆ ನಾವು ಕಲ್ತ್ಕೊಂಡಿದ್ದೇವೆ. ಇದಕ್ಕೆ ಸಂಬಂಧಿಸಿದಾಗೆ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಡೌಟ್ಸ್? ಓಕೆ, ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಣಿಗಳಲ್ಲಿ ಯಾವ ಯಾವ ಹಾರ್ಮೋನುಗಳು ಬಿಡುಗಡೆ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಕ್ಲಾಸಲ್ಲಿ ಇದು ಈ ಯಾವುದು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಅನ್ನುವ ಪಾಠದ ಕೊನೆಯ ಭಾಗ ಅಂತ ಹೇಳ್ಬೋದು. ಮುಂದಿನ ಭಾಗದಿಂದ ನಾವು ಕೆಲವೊಂದು ಪ್ರಶ್ನೋತ್ತರಗಳನ್ನ ಹಾಗೆ
ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೆಲ್ಲ ನಾವು ಸಾಲ್ವ್ ಮಾಡಿದ್ದೇವೆ. ಈ ಪಾಠವನ್ನ ಸರಿಯಾಗಿ ಓದ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ತಾ ಈ ಪಾಠವನ್ನ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಹಾಗೆ ನೀವು ಪ್ರಶ್ನೆ ಉತ್ತರಗಳನ್ನ ನೀವು ಉತ್ತರಿಸ್ಲಿಕ್ಕೆ, ನಾನು ಪ್ರಶ್ನೆಗಳನ್ನ ಕೇಳಿದಾಗ ನೀವು ಉತ್ತರ ಕೊಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ಬೇಕಿದ್ರೆ ಈ ಪಾಠವನ್ನ ಸರಿಯಾಗಿ ಓದ್ಕೊಂಡು ಬನ್ನಿ. ಹಾಗೆ ಏನಾದ್ರೂ ಡೌಟ್ ಬಂದ್ರೆ, ನಿಮ್ಗೆ ಓದ್ಬೇಕಾದ್ರೆ ಏನಾದ್ರೂ ಡೌಟ್ ಬಂದ್ರೆ ಒಂದು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳಿ, ಆಯ್ತಾ? ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.